आता तुम्ही कृपावंत, आता तुम्ही कृपावंत, तुम्ही कृपावंत, तुम्ही कृपावंत, साधू संतांची मर्यादा, काय म्हणतात महाराज? आता तुम्ही कृपावंत, साधू संत जीवलग, गोमटे ते करा माझे, भार ओझे तुम्हासी, वंचिले ते पायापासी, नाही यासी वेगळे, गोमटे ते करा माझे, भार ओझे तुम्हासी. तुका म्हणे सोडिल्या गाठी, दिली मिठे पायासी, गोमटे ते करा माझे, भाद ओझे तुम्हासी. संत श्रेष्ठ, विश्ववंदनीय विश्वसंत, विश्वमान्य विश्वगुरु, महान भगवत भक्त शिरोमणी जगद्वंदनीय जगद्गुरु श्रीमंत ಶ್ರೀ ತುಕಾರಾಮ್ ಮಹಾರಾಜರು ತಮ್ಮ ಅಧಿಕಾರಯುಕ್ತ ಪ್ರಾಸಾದಿಕ ವಾಣಿಯಿಂದ ಯಾವ ನಿರೂಪಣೆಗಾಗಿ ತೆಗೆದುಕೊಂಡಿರತಕ್ಕಂಥ ಈ ಅಭಂಗದ ಮಾಧ್ಯಮದಿಂದ ಈ ಅಖಿಲ ಚರಾಚರಗಳಲ್ಲಿ ಸರ್ವಾತ್ಮಕ ಸರ್ವೇಶ್ವರ ಸರ್ವ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಾನ್ ಪರಮಾತ್ಮನ ದಿವ್ಯ ಸನ್ನಿಧಿಯಲ್ಲಿ ನಿಂತು ಅನೇಕ ಜನ್ಮದಲ್ಲಿ ಅನೇಕ ಪ್ರಕಾರವಾಗಿ ಕಾಯ ವಾಚ ಮನಸ ತ್ರಿಕರ್ಣ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ಶ್ರದ್ಧೆ ಪೂರ್ವಕವಾಗಿ ನಿಷ್ಠೆ ಪೂರ್ವಕವಾಗಿ तनु मनो जीवे चरणासी लागावी आणि ಅಘರ್ವತಾ ಕರಾವಿ ದಾಸ್ಯ ಸಕಲ ಜ್ಞಾನೋಬ್ಬರಾಯರಿ ನ್ಯಾಯದ ಪ್ರಕಾರವಾಗಿ ಭಕ್ತಿಯನ್ನ ಮಾಡ್ತಾ ಬಂದಿರತಕ್ಕಂತ ನಮ್ಮ ಜಗದ್ಗುರು ತುಕಾರಾಮ್ ಮಹಾರಾಜರು ಈ ಅಭಂಗದಿಂದ ಅನೇಕ ಪ್ರಕಾರವಾಗಿ ನಾನು ಭಕ್ತಿಯನ್ನು ಮಾಡಿದ್ರು ಕೂಡ ಪರಮಾತ್ಮ ನನಗೆ ನಿಜವಾದ ನೆಮ್ಮದಿ, ನಿಜವಾದ ಸುಖ, ನಿಜವಾದ ಶಾಂತಿ, ನಿಜವಾದ ಸಮಾಧಾನ ಅಂತಕ್ಕಂಥದ್ದು ಕೊಟ್ಟಿಲ್ಲ. ಒಂದು ಕಡೆ ತುಕೋಬ್ಬರಾಯರು ಇದರ ವಿವರಾತ್ಮಕವಾಗಿ ಒಂದಿಷ್ಟು ಚಿಂತನೆಯನ್ನ ಈ ಅಭಂಗದ ಮಾಧ್ಯಮದಿಂದ ಮಾಡ್ತಾ ಇದ್ದಾರೆ. ಆದರೆ ನನ್ನ ಹಯಾತಿಯಲ್ಲಿ ನನಗೆ ಎಷ್ಟು ಭಕ್ತಿ ಮಾಡಿದ್ರು, ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು, ಎಷ್ಟು ವ್ರತ ಆಚರಣೆಯನ್ನ ಮಾಡಿದ್ರು, ಉಪವಾಸವನ್ನ ಮಾಡಿದ್ರು, ದಾನ ಧರ್ಮವನ್ನ ಮಾಡಿದ್ರು ಕೂಡ ನನಗೆ ನಿಜವಾದ ಶಾಂತಿ ಸಿಕ್ಕಿಲ್ಲ, ನನಗೆ ಸಮಾಧಾನ ಸಿಕ್ಕಿಲ್ಲ, ನನಗೆ ಒಂದಿಷ್ಟು ಸುಖ ಅಂತಕ್ಕಂಥದ್ದು ಸಿಕ್ಕಿಲ್ಲ. ಆದ್ರೆ ಅದು ಪರಮಾತ್ಮನ ಸಾನ್ನಿಧ್ಯದಲ್ಲಿ ಹೋದಾಗ ಕೂಡ ಸಿಕ್ಕಿಲ್ಲ ಅಂತ ತುಕೋಬ್ಬರಾಯರ ವಾದದ. ಆದ್ರೆ ಯಾವಾಗ ಎಲ್ಲಿ ಹೋದ್ರು ಆ ನಿಜವಾದ ಅಸ್ತಿತ್ವ ಪ್ರಾಪ್ತ ಆಗಿಲ್ಲ. ತುಕೋಬ್ಬರಾಯರು ಅಂತ ಇದ್ದಾರೆ, ದಯವಿಟ್ಟು ಯಾರು ಮಾತಾಡ್ಬೇಡ್ರಿ, ಮಾತನಾಡ್ಬೇಡ್ರಿ ಅಕ್ಕವ್ರ. ಹಿಂದ ಮುಂದ ಎಲ್ಲ ಕಡೆನ ಮಾತಾಡ್ತಿರ್ತಾರೆ. ಪಾಪ ಅವ್ರು ಕೇಳೋ ರೂಢನ ಇಲ್ಲ ಬಹುಶಃ.
ಇರ್ಲಿ. ಯಾಕಂತಂದ್ರೆ ಮನುಷ್ಯ ಜೀವನದಲ್ಲಿ ಒಂದಿಷ್ಟು ತಮಗೆ ತಿಳಿದಷ್ಟು ಒಂದಿಷ್ಟು ಭಕ್ತಿ ಅಂತಕ್ಕಂಥದ್ದು ಮಾಡ್ತಾನೆ ಇರ್ತಾನೆ. ಆದ್ರೆ ತುಕೋಬರರ್ ಅಂತ ಇದ್ದಾರೆ, ಇಷ್ಟೆಲ್ಲಾ ಆ ಪರಮಾತ್ಮನ ಆರಾಧನೆಯನ್ನ ನೀವು ಮಾಡಿದ್ರು ಕೂಡ ನಿಮಗೆ ಆ ಪರಮಾತ್ಮನ ಭೇಟಿ ಆಗಿದೆನಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಯಾವ ಸುಖಕ್ಕಾಗಿ, ಯಾವ ಸಮಾಧಾನಕ್ಕಾಗಿ, ಯಾವ ನೆಮ್ಮದಿಗಾಗಿ ನಾವು ನೀವು ಒಂದಿಷ್ಟು ಭಕ್ತಿ, ಒಂದಿಷ್ಟು ಪೂಜೆ ಪುನಸ್ಕಾರ, ವ್ರತ ಉಪವಾಸ, ತೀರ್ಥಯಾತ್ರೆ, ದಾನ ಧರ್ಮವನ್ನ ಮಾಡ್ತಾ ಇದೀವಲ್ಲ, ಅದರಿಂದ ಯಾವುದೇ ನಮಗೆ ಫಲಶ್ರುತಿ ಅಂತಕ್ಕಂಥದ್ದು ಆಗಿಲ್ಲ. ಆಗಿಲ್ಲ ಅಂದ ತಕ್ಷಣನೇ ಆ ಕಾರ್ಯವನ್ನ ನಾವು ಯಾಕೆ ಮಾಡ್ಬೇಕು? ತುಕೋಬರಾಯರು ಒಂದು ಪ್ರಶ್ನೆ. ಆಗ್ಬೇಕು, ಪೂಜೆ ಮಾಡ್ತಿರಂತಕ್ಕಂಥ ಭಾವನೆ ನಮ್ಮಲ್ಲಿದ್ದಾಗ, ಭಾವನೆ ಯುಕ್ತವಾಗಿ ನಾವು ಪೂಜೆ ಮಾಡ್ತಾ ಇದೀವಿ ಅಂತಂದ್ರೆ ಅದರ ಫಲಶ್ರುತಿ ನಮಗೆ ಸಿಗಬೇಕು. ಸಿಗ್ತಾ ಇಲ್ಲ ಅಂದ್ಮೇಲೆ ಯಾಕೆ ಮಾಡಬೇಕು? ನಮ್ಮ ಅಜ್ಜವರು ಮಾಡ್ತಿದ್ರು, ನಮ್ಮ ಅಜ್ಜಿಯವರು ಮಾಡ್ತಿದ್ರು, ತಾಯಿಯವರು ಮಾಡಿದ್ರು, ನಾವು ಮಾಡ್ತಾ ಇದೀವಿ, ಆದ್ರೆ ಏನೂ ಫಲಶ್ರುತಿ ಸಿಕ್ಕಿಲ್ಲ. ತುಕೋಬರಾಯರು ಇದಕ್ಕೆ ಯಾಕೆ ಫಲಶ್ರುತಿ ಸಿಗೋದಿಲ್ಲ ಮತ್ತು ಫಲಶ್ರುತಿ ಸಿಗಬೇಕಾದ್ರೆ ನಿಜವಾದ ವರಂ ಏನು? ಇದೇ ಒಂದು ಈ ಅಭಂಗದ ಸಂದೇಶವನ್ನು ತುಕೋಬರಾಯರು ಹೇಳ್ತಾ ಇದ್ದಾರೆ. 10 ನಿಮಿಷ ವೇಳೆದ ಶಾಂತಕೊಂಡ್ರಿ, ಮಾತಾಡ್ಬೇಡ್ರಿ ಅಕ್ಕವ್ರ. 10 ನಿಮಿಷ ಇದರ ಉತ್ತರವನ್ನ ಕೊಟ್ಟು ನಾವು ಕೀರ್ತನ ಮಂಗಲಘಟ್ಟಕ್ಕೆ ಬರೋಣ. ಯಾಕಂತಂದ್ರೆ ಮನುಷ್ಯ ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಏನಾದ್ರೂ ಒಂದಿಷ್ಟು ನೆಮ್ಮದಿ ಪಡಬೇಕು, ಏನಾದ್ರೂ ಶಾಂತತೆಯಿಂದಿರ್ಬೇಕಂತಕ್ಕಂತ ಭಾವನೆಯನ್ನ ಇಟ್ಕೊಂಡು ಪರಮಾರ್ಥದಲ್ಲಿ ಒಂದಷ್ಟು ಪದಾರ್ಪಣೆಯನ್ನ ಮಾಡಿ ಜೀವನವನ್ನ ಸಾಗಿಸ್ತಾ ಇರಬೇಕಾದ್ರೆ ಪಾರಮಾರ್ಥ ಮಾಡಿದ್ರು ಕೂಡ ಅವರಿಗೆ ಯಾವುದೇ ನೆಮ್ಮದಿ ಸಿಗ್ತಾ ಇಲ್ಲ. ಆದ್ರೆ ನಿಮಗೆ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ದಯವಿಟ್ಟು ಯಾರು ಉತ್ತರ ಹೇಳ್ಬಹುದು. ನಿಮಗಿಷ್ಟೆಲ್ಲಾ ಪೂಜೆ ಪುನಸ್ಕಾರ ಮಾಡಿ, ವ್ರತ ಉಪವಾಸ ಮಾಡಿ, ದಾನ ಧರ್ಮಾದಿ ಕರ್ಮವನ್ನ ಮಾಡಿದ್ರು ಕೂಡ ನಿಮಗೆ ನೆಮ್ಮದಿ ಸಿಕ್ಕಿಲ್ಲ ಅಂದ್ಮೇಲೆ ನೀವು ಅದನ್ನ ಯಾಕೆ ಮಾಡ್ತೀರಿ? ಮಾಡಬಾರ್ದು. ಆದ್ರೆ ಯಾಕೆ ಮಾಡಬೇಕು? ಇದಕ್ಕೆ ಬಸವಣ್ಣವರು ಕೂಡ ಹೇಳಿದ್ದಾರೆ, ಅಕ್ಕ ಮಹಾದೇವರು ಹೇಳಿದ್ದಾರೆ, ಅಲ್ಲಮ ಪ್ರಭು ಹೇಳಿದ್ದಾರೆ, ಜಗದ್ಗುರು ತುಕಾರಾಮ್ ಮಹಾರಾಜರು ಕೂಡ ಹೇಳಿದ್ದಾರೆ. ಯಾಕಂತಂದ್ರೆ ಇಷ್ಟೆಲ್ಲಾ ನೀವು ಮನೆಯಾಗಿಲ್ಲ ಅಂದ್ರೆ ಒಂದೇ ದೇವರಿಲ್ಲ. ನಮ್ಮ ಮನೆಯಾಗ ಒಂದೇ ದೇವರ ಫೋಟೋ ಅದಂತ ಒಬ್ಬರೇ ಕೈ ಎತ್ರಿ, ಇಲ್ಲ ನಿಮಗ ಸಾಷ್ಟಾಂಗ ದಂಡವತ್ ಹಾಕ್ತಾನ. ಒಂದೇ ದೇವರ ಫೋಟೋ ಅಂತೂ ನೀವು ಮನೆಯಾಗ ಇಟ್ಟಿರಂಗಿಲ್ಲ. ಕಮ್ಮಿತ್ ಕಮ್ಮಿ 4-5 ದೇವರ ಫೋಟೋ ಅಂತೂ ನಿಮ್ ಮನೆಯಾಗ ಇರತ್ತಾವ. ಆದ್ರೆ ಒಂದು ದೇವರು ಪ್ರಾಪ್ತಿ ನಿಮಗಾಗಿಲ್ಲ. ಬಸವಣ್ಣವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ಆಗಿಲ್ಲ ಅಂದ ತಕ್ಷಣ ನೀವು ಯಾಕೆ ಅದನ್ನ ಇಟ್ಕೊಂಡು ಕೂತೀರಿ ಮನೆಯಾಗ? ಇಡಬೇಡ್ರಿ. ಇಡೋದೇ ಆದ್ರೆ ಏನ್ ಮಾಡ್ರಿ? ಅದನ್ನ ತುಕೋಬರಾಯರು ಈ ಅಭಂಗದಿಂದ ಹೇಳ್ತಾ ಇದ್ದಾರೆ, ಅದನ್ನ ಕೇಳ್ರಿ. ಮಾರ್ಮಿಕವಾಗಿರ್ತಕ್ಕಂಥ ನೀವು ಚಿಂತನೆಯಿಂದ ಮಾಡಿದಾಗ ನಿಮ್ಗೆ ಬಹುಶಃ ಒಂದಿಷ್ಟು ಕೇಳಲಿಕ್ಕೆ ಬೇಸರ ಆಗ್ಬೋದು. ಆದ್ರೆ ಬೇಸರ ಆದ್ರೂ ಕೇಳ್ರಿ. ದವಾಖಾನಿಗೆ ಹೋಗ್ಬೇಕು, ಗುಳಿಗೆ ನುಂಗ್ಬೇಕಂತ ಯಾರಿಗೆ ಅಪೇಕ್ಷೆ ಇರಂಗಿಲ್ಲ. ಆದ್ರೂ ಶರೀರಕ್ಕೆ ಒಳ್ಳೇದಂತ ಅದನ್ನ ತಿನ್ಲೇಬೇಕಾಗ್ತದೆ. ಹಂಗ ಕೀರ್ತನ ಪ್ರವಚನ ಕೇಳಲಿಕ್ಕೆ ಬೇಸರ ಆದ್ರೂ ಅದನ್ನ ಬಿಡುವಂಗಿಲ್ಲ. ನಿಮ್ಗೆ ಡ್ಯಾನ್ಸ್ ನೋಡ್ಲಿಕ್ಕೆ ಚಂದ ಅನಿಸ್ತದ, ಶುಗರ್ ತಿನ್ಲಿಕ್ಕೆ ಚಂದ ಅನಿಸ್ತದ, ಸಕ್ಕರೆ, ಆದ್ರೆ ಶರೀರಕ್ಕೆ ಒಳ್ಳೇದಲ್ಲ. ನೋಡ್ಬೇಡ್ರಿ ಅಂತ ನಾ ಹೇಳಿಲ್ಲ, ಆದ್ರೆ ಅದ್ರ ಜೊತೆಗೆ ಆಧ್ಯಾತ್ಮಿಕ ಚಿಂತನವನ್ನ ಕೇಳಬೇಕು. 36ನೇ ವರ್ಷದ ದಿಂಡಿ ಉತ್ಸವವನ್ನ ನಮ್ಮ ಯಾವ ರಾಮನಕೊಪ್ಪದ ಗುರು ಹಿರಿಯರು, ಸದ್ಭಕ್ತರು, ಮಹಿಳಾ ಮಂಡಳ, ಪುರುಷ ಮಂಡಳ ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ಕಾಯ ವಾಚ ಮನಸ್ಪೂರ್ವಕವಾಗಿ ಇದೊಂದು ಭವ್ಯವಾಗಿ ಮಂಡಪವನ್ನು ನಿರ್ಮಾಣ ಮಾಡಿ ಈ 36ನೇ ವರ್ಷದಂದ್ರೆ 3 ತಪ ಪೂರ್ಣ ಆದವ್ರು. ಅಂದ್ರೆ 12 ವರ್ಷಕ್ಕೆ ಒಂದು ತಪ ಆಗ್ತದ. ಶಾಸ್ತ್ರದಲ್ಲಿ 12 ವರ್ಷಕ್ಕೆ ಒಂದು ತಪ ಅಂತ ಕರೀತಾರೆ. ಅದು 3 ತಪ ಪೂರ್ಣ ಆಯಿತು. 3 ತಪಗೋತ್ತರ ಇದು ಮಹೋತ್ಸವವನ್ನ ನಾವು ಇವತ್ತು ಆಚರಣೆ ಮಾಡ್ತಾ ಇದೀವಿ. ಅದಕ್ಕಾಗಿ ಶಾಂತತೆಯಿಂದ ಒಂದು 10 ನಿಮಿಷ ವೇಳೆ ಕೊಟ್ಟಿದ್ದಾರೆ. ನಾನ್ ಜಾಸ್ತಿ ವೇಳೆ ತಗೊಳ್ಳೋದಿಲ್ಲ. ದಯವಿಟ್ಟು ಎಲ್ಲರಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಅದ, ಶಾಂತಕೊಂಡ್ರಿ. ಯಾಕಂತಂದ್ರೆ ತುಕೋಬರಾಯರು ಅಭಂಗದಲ್ಲಿ ಅತಾ ತುಮಿ ಕೃಪಾವಂತ ಸಾಧು ಸಂತ ಜೀವನ, ಜಗತ್ತಿನಲ್ಲಿ ಪರಮಾತ್ಮ ಅನೇಕ ರೂಪವನ್ನ ಧಾರಣೆ ಮಾಡಿದ್ದಾನೆ, ಅನಂತ ಅವತಾರ ಘೇಸಿ ಭಕ್ತಾಕಾರನೇ. ಆದ್ರೆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಿಲ್ಲಲಾರದೆ ತುಕೋಬರಾಯರು ಅತ ತುಮಿ ಕೃಪಾವಂತ ಸಾಧು ಸಂತ ಜೀವನ. ಆ ಸಂತ ಮಹಾತ್ಮರ ಶರಣರ ಸತ್ಪುರುಷರ ಸಾನ್ನಿಧ್ಯದಲ್ಲಿ ಹೋಗಿ ತುಕಾರಾಮ್ ಮಹಾರಾಜರು ಹೇಳ್ತಾ ಇದ್ದಾರೆ, ನಾನು ಕೂಡ ಮೊದಲು ಸಂತ ಮಹಾತ್ಮರ ಶರಣರ ಸಾನ್ನಿಧ್ಯದಲ್ಲಿ ಹೋಗಿರ್ಲಿಲ್ಲ. ಈ ಜೀವನ ಸಾನ್ನಿಧ್ಯದಲ್ಲಿ ಹೋದೆ, ಜೀವಕ್ಕೆ ವಿನಂತಿ ಮಾಡದೆ, ಗೋಮಟೇತೆ ಕರಾಮಾಜೆ ಭಾರ ಓಜೆ ತುಮಾಸಿ, ನನ್ನ ಒಳ್ಳೇದಾಗಬೇಕು, ನನ್ನ ಕಲ್ಯಾಣ ಆಗಬೇಕು, ನಾನು ಉದ್ಧಾರ ಆಗ್ಬೇಕಂತ ಹೇಳಿ ಒಂದು ಜೀವಕ್ಕೆ ವಿನಂತಿ ಮಾಡದೆ, ಆ ಇನ್ನೊಂದು ಜೀವ ಅಂದ್ರೆ ನಾವು ನೀವೆಲ್ಲರೂ ಒದ್ದಾಡ್ತಾ ಇದೀವಿ. ನಾವೇ ದುಃಖದಲ್ಲಿ ಇರಬೇಕಾದ್ರೆ ಇನ್ನೊಬ್ಬರ ದುಃಖದಿಂದ ಬಿಡುಗಡೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಏನೋ ಒಂದ್ ದಿವ್ಸ 4 ದಿವಸ ನಿಮಗೆ ತೊಂದರೆ ಇದ್ರೆ ಒಂದು 4 ದುಡ್ಡು ನಿಮಗೆ ಖರ್ಚಿಗಾಗಿ ಕೊಡಬಹುದು, ಒಂದಿಷ್ಟು ಸಹಾಯ ಮಾಡಬಹುದು, ಒಂದಿಷ್ಟು ಎತ್ತಿ ಹಿಡಬಹುದು. ಆದ್ರೆ 1-2 ದಿವಸ ಅಷ್ಟೇ. 3ನೇ ದಿವಸ ನಾವು ಏನೂ ಮಾಡ್ಲಿಕ್ಕೆ ಆಗುದಿಲ್ಲ.
ತುಕೋಬರಾಯರು ಅಂದ್ರು ಒಂದು ಜೀವ ಬದ್ಧ ಇರಬೇಕಾದ್ರೆ ಇನ್ನೊಂದು ಬದ್ಧ ಇರ್ತಕ್ಕಂತ ಜೀವನನ್ನ ಮುಕ್ತ ಮಾಡ್ಲಿಕ್ಕಾಗೋದಿಲ್ಲ. ಒಬ್ಬ ಸಾಲಗಾರ ಇನ್ನೊಬ್ಬರ ಸಾಲವನ್ನ ತೀರಿಸ್ಲಿಕ್ಕಾಗೋದಿಲ್ಲ. ಒಬ್ಬ ಈಜ ಬರೆಯದೇ ಇರ್ತಕ್ಕಂತ ಪ್ರಾಣಿ ಇನ್ನೊಬ್ಬರಿಗೆ ಮುಳುಗ್ತಾ ಇರಬೇಕಾದ್ರೆ ಅವನನ್ನ ತೀರಿಸ್ಲಿಕ್ಕಾಗೋದಿಲ್ಲ. ಅದೇ ರೀತಿ ಒಬ್ಬ ದುಃಖದಲ್ಲಿ ಇರ್ತಕ್ಕಂತ ಮನುಷ್ಯ ಇನ್ನೊಬ್ಬನ ದುಃಖವನ್ನ ಬಿಡುಗಡೆ ಮಾಡ್ಲಿಕ್ಕಾಗೋದಿಲ್ಲ. ನಿಮ್ಮ ದುಃಖವನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ ನೀವೇ ಏನಾದ್ರೂ ಮಾಡ್ಕೋಬೇಕು. ಆಪುಲೆ ಆಪನ ಕರ ಸೂಡವನ್. ಜೀವವನ್ನ ಬಿಟ್ರು ಒಂದಾಯ್ತು, ಇನ್ನು ಎರಡು ಹೇಳಿ ಮುಗಿಸ್ತೀನಿ. ಜೀವಾತ್ಮವನ್ನ ಬಿಟ್ರು ಪ್ರಪಂಚದ ಸಾನ್ನಿಧ್ಯದಲ್ಲಿ ಹೋದ್ರು, ಪ್ರಪಂಚಕ್ಕೆ ವಿನಂತಿ ಮಾಡಿದ್ರು. ಗೋಮಟೇತೆ ಕರಾಮಾಜೆ, ಗೋಮಟೇತೆ ನನ್ನ ಒಳ್ಳೇದಾಗ್ಲಿ ಪ್ರಪಂಚಕ್ಕೆ ವಿನಂತಿ ಮಾಡಿದ್ರು. ಪ್ರಪಂಚ ಯಾರದ ಕಲ್ಯಾಣ ಮಾಡಿದ್ದಾರೆ? ನಾ ಪ್ರಪಂಚದಲ್ಲಿದ್ದ ಸಂಸಾರದಲ್ಲಿದ್ದ ಧನ್ಯನಾದೆ ಅಂತ ಹೇಳಿ ಒಬ್ರೆ ಯಾರು ಏನ್ ಹೇಳ್ಬೇಕ್ರಿ ಮಹಾರಾಜ್? ಏನೋ ಸುಮ್ಮ ಒಂದು ತಾಸಿಲಿ ಗುಡಿಯಾಗ ಬಂದು ಕುತ್ತಾಗ ಒಂದಿಷ್ಟ ನೆಮ್ಮದಿ ಅನಿಸ್ತದ, ಹೌದಲ್ಲ? ಆದ್ರೆ ಪ್ರಪಂಚದಲ್ಲಿ ನೆಮ್ಮದಿ ನಿಮಗಲ್ಲ, ಯಾರಿಗೂ ಇಲ್ಲ. ಅಕಸ್ಮಾತ್ ಪ್ರಪಂಚದಲ್ಲಿ ನೆಮ್ಮದಿ ಅದ ಅಂತ ಹೇಳೋರಿದ್ರೆ ಅವರು ಪ್ರಪಂಚದಲ್ಲಿನೇ ಇಲ್ಲ. ಯಾಕಂತಂದ್ರೆ ಪ್ರಪಂಚದಿಂದ ಯಾರಿಗೂ ಕಲ್ಯಾಣ ಆಗಿಲ್ಲ. ಪ್ರಪಂಚವನ್ನ ತುಕೋಬರಾಯರು ಬಿಟ್ರು, ಎರಡು ಮುಗಿತು. ಇನ್ನು ಮೂರನೇದು ಒಂದೇ ಹೇಳ್ತೀನಿ, ಮುಗಿಸೋಣ. ಪ್ರಪಂಚವನ್ನು ಕೂಡ ಬಿಟ್ರು. ಪ್ರಪಂಚ ಕೂಡ ಯಾರ್ದು ಕಲ್ಯಾಣ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಪಂಚದ ದುಃಖದ, ಇದಕ್ಕೆ ಸಾಕಷ್ಟು ನಾನು ಪ್ರಮಾಣ ಕೊಡಬಹುದು. ದುಃಖ ಬಾಂಧವಡಿ आहे हा संसार, सुखाचा विचार नाही कोटे. ಅಥವಾ प्रपंच जरी सुख जोडे तरी का सेविती ಗಿರಿಕಡೆ, ರಾಜ್ಯ ಟಾಕೋನಿ गेले थोडे ते का वेडे म्हणावे. ಪ್ರಪಂಚವನ್ನು ತ್ಯಾಗ ಮಾಡಿ ಅರಣ್ಯದಲ್ಲಿ ಹೋಗಿ ರಾಜಾದಿರಾಜರು ಅನುಷ್ಠಾನವನ್ನ ಮಾಡ್ತಾ ಕುಂತಿದ್ದಾರಲ್ಲ, ಅವರೇನು ಹುಚ್ಚರಲ್ಲ. ಅದಕ್ಕಾಗಿ ತುಕೋಬರಾಯರು ಅಂತ ಇದ್ದಾರೆ, ಪ್ರಪಂಚವನ್ನೂ ಬಿಟ್ಟೆ. ಪ್ರಪಂಚ ಕೂಡ ಯಾರದು ಕಲ್ಯಾಣ ಮಾಡಿಲ್ಲ. ಪ್ರಪಂಚದಲ್ಲಿ ಎಲ್ಲರಿಗೂ ದುಃಖ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ. ಜೀವದಿಂದ ನನ್ನ ಕಲ್ಯಾಣ ಆಗ್ಲಿಲ್ಲ. ಎರಡು ಕೇಳಿದ್ರಿ, ಜೀವವನ್ನ ಕೂಡ ಯಾರ ಕಲ್ಯಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ, ಪ್ರಪಂಚದಲ್ಲಿ ಕೂಡ ಕಲ್ಯಾಣ ಮಾಡ್ಲಿಕ್ಕೆ ಆಗ್ಲಿಲ್ಲ. ತುಕೋಬರಾಯರು ದೇವರ ಸಾನ್ನಿಧ್ಯದಲ್ಲಿ ನಿಂತರು. ತುಕೋಬರಾಯರು ಅಂದ್ರೆ ತುಕಾರಾಮ್ ಮಹಾರಾಜರು ಪರಮಾತ್ಮನ ಸಾನ್ನಿಧ್ಯದಲ್ಲಿ ನಿಂತು ಪರಮಾತ್ಮನಿಗೆ ವಿನಂತಿ ಮಾಡ್ತಾ ಇದ್ದಾರೆ. ಚಾಪ್ಟರ್ ಗೋಮಟೇತೆ ಕರ ಮಾಜೆ, ಮನ ಕೃಪಾಕರ, ಗೋಮಟ ನನ್ನ ಕಲ್ಯಾಣ ಆಗ್ಬೇಕು. ಈಗ ನೀವು ನನಗೆಲ್ಲರೂ ಕೂಡ ಒಂದೇ ಉತ್ತರ ಕೊಡ್ರಿ, ದೇವರು ಯಾರ ಕಲ್ಯಾಣ ಮಾಡಿ ಅಂದ್ರೆ? ಇಷ್ಟೆಲ್ಲ ನೀವು ದೊಡ್ಡ ದೊಡ್ಡವ್ರ ಪ್ರವಚನ ಕೀರ್ತನೆ ಕೇಳಿರಿ, ಅನೇಕ ಪುರಾಣವನ್ನು ಕೇಳಿರಿ. ದೇವರು ಯಾರ ಕಲ್ಯಾಣ ಮಾಡ್ಯಾರ ಇತಿಹಾಸದಾಗ ತೆಗೆದು ನೋಡ್ರಿ. ದೇವರು ಇರೋದು ಯಾರಿಗೋಸ್ಕರ ಇದಾದ್ರೂ ತಿಳ್ಕೊರಿ. ಸುಮ್ಮನ ಪೂಜೆ ಮಾಡುವುದು ಭಕ್ತಿ ಅಲ್ಲ. ದೇವರು ಇರೋದು ಯಾರಿಗೋಸ್ಕರ? ನೀವು ಭಗವದ್ಗೀತಾ ತೆಗೆದು ಯಾವಾಗ ಓದ್ರಿ, ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ, ನಾನು ಇರೋದು ಯಾರಿಗಾಗಿ ಅಂತಂದ್ರೆ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಥವಾ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಎಲ್ಲ ಪುರಾಣ ಬಿಡ್ರಿ, ಪ್ರವಚನ ಬಿಡ್ರಿ, ಪರಮಾತ್ಮ ಹೇಳಿದ್ದಾನೆ ಏನು? ಪರಿತ್ರಾಣಾಯ ಸಾಧೂನಾಂ. ಒಂದು ಧರ್ಮದ ರಕ್ಷಣೆಗಾಗಿ ನಾನು ಬರ್ತಾ ಇದ್ದೀನಿ. ಯದಾ ಯದಾ ಈ ಧರ್ಮಸ್ಯ. ಎರಡನೇದು ಅಧರ್ಮದ ನಾಶಕ್ಕಾಗಿ ನಾನು ಬರ್ತಾ ಇದ್ದೀನಿ. ಪರಮಾತ್ಮ ಎರಡು ವಚನವನ್ನು ಕೊಟ್ಟಿದ್ದಾನೆ. ಮೂರನೇದು ಯಾರು ಹೇಳಿದ್ದು ಕೇಳಬೇಡ್ರಿ ನೀವು. ಯಾರೇ ಅಂತ ಅವ್ರು ಹೇಳೋರು ಇದ್ರೆ ನಮ್ಮ ಮುಂದೆ ಕರ್ಕೊಂಡು ಬರ್ರಿ. ಯಾರು ಹೇಳಿದಿಲ್ಲ. ಪರಮಾತ್ಮನೇ ಭಗವದ್ಗೀತೆ ಯಾರು ಬಂದ್ರು ಸುಳ್ಳು ಮಾಡ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಏನ್ ಹೇಳಿಬಿಟ್ಟಿದ್ದಾನೆ? ನಾನಿರೋದು ಒಂದು ಧರ್ಮ ರಕ್ಷಣೆಗಾಗಿ ಬರ್ತೀನಿ, ಎರಡನೇದು ಅಧರ್ಮದ ನಾಶಕ್ಕಾಗಿ ಬರ್ತೀನಿ. ಅಂದ್ರೆ ಧರ್ಮ ಸಂಸ್ಥಾಪನ ಮತ್ತು ಅಧರ್ಮ ನಾಶ. ಇದರ ಅರ್ಥ ಸಜ್ಜನರ ಸಂರಕ್ಷಣೆ, ದುರ್ಜನರ ಸಂಹಾರ. ಪರಿತ್ರಾಣಾಯ ಸಾಧೂನಾಂ ಅಂದ್ರೆ ಸಾಧೂನಾಂ ಅಂದ್ರೆ ಸಜ್ಜನರ ಸಂರಕ್ಷಣೆಗಾಗಿ ಪರಮಾತ್ಮ ಇತಿಹಾಸದಲ್ಲಿ ಬಂದಿದ್ದಾನೆ. ಎರಡನೇದು ದುರ್ಜನರ ಸಂಹಾರಕ್ಕಾಗಿ ಪರಮಾತ್ಮ ಬಂದಿದ್ದಾನೆ. ಎರಡೇ. ಯಾರು? ಭಕ್ತ ಪ್ರಹ್ಲಾದನಿಗಾಗಿ ಪರಮಾತ್ಮ ಬಂದ ಒಂದು. ಎರಡನೇದು ಹಿರಣ್ಯಕಶ್ಯಪನ ಸಂಹಾರ ಮಾಡ್ಲಿಕ್ಕೆ ಬಂದ ಎರಡು. ರಾವಣಿಗಾಗಿ ಪರಮಾತ್ಮ ಬಂದ ಒಂದು, ಶಬರಿಗಾಗಿ ಪರಮಾತ್ಮ ಬಂದ ಎರಡು. ಅಂದ್ರೆ ಸಜ್ಜನರ ಸಂರಕ್ಷಣೆ ಒಂದು, ದುರ್ಜನರ ಸಂಹಾರ ಎರಡು. ಇಬ್ಬರನ್ನ ಬಿಟ್ರೆ ಮೂರನೇದವರ ಸಲುವಾಗಿ ನಾನು ಬರೋದಿಲ್ಲ. ಪರಮಾತ್ಮ ಸ್ಪಷ್ಟ ಹೇಳಿದ್ದಾರೆ. ಪರಮಾತ್ಮ ಇರೋದು ಯಾರ ಸಲುವಾಗಿ? ಕೈ ಎತ್ತಿ ಹೇಳ್ರಿ. ಒಂದು ಸಜ್ಜನರ ಸಲುವಾಗಿ, ಎರಡನೇದು ದುರ್ಜನರ ಸಲುವಾಗಿ. ಪರಮಾತ್ಮ ಬರೋದೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚದುಷ್ಕೃತ. ಇದು ಗುರ್ತದ. ಈಗ ಇಷ್ಟೆಲ್ಲ ನಾವು ಕೂಡಿ ಒಬ್ಬರೇ ಕೈ ಎತ್ತಿ ಹೇಳ್ರಿ, ಎದಿ ತಟ್ಟಿ, ನಾವು ಬಹಳ ಸಜ್ಜನರದೀವ್ ಅಂತ ಹೇಳಿ.
ಯಾರಿಗೆ ಕೈನ ಇಲ್ಲ? ಒಬ್ರು ಕೈ ಎತ್ತುವಲ್ರಿ. ಕೈ ಎತ್ತಬೇಡ್ರಿ, ಸಜ್ಜನ್ರಿ ಎಂದು ಕೈ ಎತ್ತಂಗಿಲ್ಲ. ಅಕಸ್ಮಾತ್ ಕೈ ಎತ್ತರೆ ಅವ್ರು ಸಜ್ಜನ್ರ ಅಲ್ಲ. ಸಜ್ಜನ್ರಿ ಎಂದು ಕೈ ಎತ್ತಂಗಿಲ್ಲ. ಕೈ ಎತ್ತಿದ್ರೆ ಅವ್ರು ಸಜ್ಜನ್ರ ಅಲ್ಲ. ಕೈ ಎತ್ತಬೇಡ್ರಿ. ನಾವು ಸಜ್ಜನ್ರ ಅಲ್ಲವೇ ಅಲ್ಲ. ಪರಮಾತ್ಮ ಬರುವುದು ಸಜ್ಜನರಿಗಾಗಿ. ಹೋಗ್ಲಿ, ನಾವು ಅತಿ ದುರ್ಜನರದೇವಂತ ಅಂತ ಕೈ ಎತ್ರಿ. ನಾವು ದುರ್ಜನರು ಅಲ್ಲ. ಕೈ ಎತ್ತಬೇಡ್ರಿ. ಯಾಕಂತಂದ್ರೆ ನೀವು ದುರ್ಜನರಿಂದ ಇದ್ರೆ 36ನೇ ವರ್ಷದ ಈ ದಿಂಡಿ ಮಹೋತ್ಸವಕ್ಕೆ ನೀವು ಯಾರು ಬರ್ತಾ ಇರ್ಲಿಲ್ಲ. ಈ ಸತ್ಸಂಗದಲ್ಲಿ ನೀವು ಸಹಭಾಗ ಆಗ್ತಾ ಇರ್ಲಿಲ್ಲ. ನೀವು ಎಲ್ಲರೂ ದುರ್ಜನರು ಅಲ್ಲ. ನೀವು ದುರ್ಜನರು ಅಲ್ಲ, ಸಜ್ಜನರು ಅಲ್ಲ. ಪರಮಾತ್ಮ ಇರೋದು ಒಂದು ದುರ್ಜನರಿಗಾಗಿ, ಎರಡನೇದು ಸಜ್ಜನರಿಗಾಗಿ. ಇನ್ನು ನಿಮ್ಮ ಗತಿ ಪೂಜೆ ಮಾಡುವುದು, ಕಾಯಿ ಒಡಿದು ದೇವರಿಗೆ ಸಾಷ್ಟಾಂಗ ಹಾಕುದ, ಸಾಯುತ್ತಾನ. ಹೆಂಗ್ರಿ? ಇಲ್ರಿ, ನಮ್ಮ ಅಜ್ಜ ಅಜ್ಜಿ ಹಿಂಗ ಮಾಡ್ಕೋತ ಬಂದವರು, ನಾವ ಹಿಂಗ. ಎಲ್ಲಿತನ ಅಜ್ಜ ಮೇಲ? ನಾನು ಹೇಳ್ತಾ ಇಲ್ಲ, ಪಂಜಾ ಮೇಲ. ಎಷ್ಟು ಸುಂದರ ಹೇಳ್ತಾ ಇದಾರಂದ್ರೆ, ಅಪ್ಪ ಎಲ್ಲಿಂದ ನಮ್ಮ ಪರಂಪರೆ ಬಂದಿದೆ, ಸುಮ್ಮನೆ ಹಂಗ ಹೊಂಟಿ ಬಿಟ್ಟಿವಿ ನಾವು. ಆದ್ರೆ ಪರಮಾತ್ಮ ಇತಿಹಾಸದಲ್ಲಿ ತಾನೇ ಹೇಳಿದ್ದಾನೆ, ನಾನು ಇರೋದು ಇಬ್ಬರಿಗಾಗಿ. ನಾವು ಈ ಕಡೆ ಸಜ್ಜನರು ಅಲ್ಲ, ದುರ್ಜನರು ಅಲ್ಲ. ಸಾಯೋ ಪರ್ಯಂತ ಭಕ್ತಿ ಮಾಡಿದ್ರು ಪರಮಾತ್ಮನ ಪ್ರಾಪ್ತಿ ನಮಗೆ ಆಗೋದಿಲ್ಲ. ಎದೆ ತಟ್ಟಿ ಹೇಳ್ರಿ ನಾವು ಸಜ್ಜನರದೇವ್ ಅಂತ ಹೇಳಿ, ಅವಾಗ ಪರಮಾತ್ಮ ಒಂದೇ ಕ್ಷಣದಲ್ಲಿ ನಿಮ್ಮ ಮುಂದಿರ್ತಾನೆ. ಅವಾಗ ತುಕೋಬ್ರಾಯರು ವಿಚಾರ ಮಾಡಿದ್ರು, ಪರಮಾತ್ಮ ಮುಂದೆ ನಿಂತು ಗೋಮಟೇತೆ ಕರ ಮಾಜೆ ಅಂತಂದಾಗ ತುಕೋಬ್ರಾಯರಿಗೆ ಅನಿಸ್ತಾ ಇದೆ, ನಾನೇನೋ ದೇವರ ಮುಂದೆ ಕಲ್ಯಾಣ ಆಗಲಂತ ನಿಂತಾ ಇದ್ದೀನಿ, ಆದ್ರೆ ನಾನು ಸಜ್ಜನನೂ ಅಲ್ಲ, ದುರ್ಜನನೂ ಅಲ್ಲ. ಅವಾಗ ಪರಮಾತ್ಮನನ್ನೇ ಬಿಟ್ಟು ನಮ್ಮ ತುಕಾರ ಮಹಾರಾಜರು. ಪರಮಾತ್ಮನನ್ನು ಬಿಟ್ಟು ಎಲ್ಲಿ ಬಂದ್ರು? ಚಾಪ್ಟರ್ ಗೋಮಟೇತೆ ಕರ ಮಾಜೆ. ಯಾರ ಹತ್ರ? ಅತ ತುಮಿ ಕೃಪಾವಂತ. ನೀವೇ ಕೃಪಾವಂತರಾಗಬೇಕು. ಯಾರು? ಸಾಧು ಸಂತ ಜೀವನ. ಈ ಅಭಂಗದ ಸಿದ್ಧಾಂತ ಅಂದ್ರೆ ಇದು ಇಲ್ಲಿವರೆಗೆ ಮಾಡಿದ್ದು ಪೀಠಿಕೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಈ ಜೀವಾತ್ಮದಿಂದ ನನ್ನ ಕಲ್ಯಾಣ ಆಗ್ಲಿಲ್ಲ, ಈ ಪ್ರಪಂಚದಿಂದ ನನ್ನ ಕಲ್ಯಾಣ ಆಗ್ಲಿಲ್ಲ. ಅಷ್ಟೇ ಅಲ್ಲ, ಪರಮಾತ್ಮನಿಂದಲೂ ನನ್ನ ಕಲ್ಯಾಣ ಆಗ್ಲಿಲ್ಲ. ನನ್ನ ಕಲ್ಯಾಣ ಆಗ್ಬೇಕಾದ್ರೆ ಯಾರು? ಅತ ತುಮಿ ಕೃಪಾವಂತ ಸಾಧು ಸಂತ ಜೀವನಗ. ಯಾರಂತಂದ್ರೆ ಬಸವಣ್ಣವರಿಗೆ ಪರಮಾತ್ಮನ ಪ್ರಾಪ್ತಿ ಆಗಿದೆ, ಜಗದ್ಗುರು ತುಕಾರಾಮ್ ಮಹಾರಾಜರಿಗೆ ಪರಮಾತ್ಮನ ಪ್ರಾಪ್ತಿ ಆಗಿದೆ, ಆದ್ಯ ಗುರು ಶಂಕರಾಚಾರ್ಯರಿಗೆ ಪರಮಾತ್ಮನ ಪ್ರಾಪ್ತಿ ಆಗಿದೆ, ವಿಶ್ವಮಾವಲಿ ಜ್ಞಾನೇಶ್ವರ ಮಹಾರಾಜರಿಗೆ ಪರಮಾತ್ಮನ ಪ್ರಾಪ್ತಿ ಆಗಿದೆ. ಅವ್ರ ಹತ್ರ ಹೋಗಿ ನಾವು ವಿನಂತಿ ಮಾಡೋಣ. ಅವ್ರು ಏನಾದ್ರೂ ನಮ್ಮ ಮೇಲೆ ಕೃಪೆ ಮಾಡಿದ್ರೆ ಪರಮಾತ್ಮನ ಮಾರ್ಗ ನಮಗ ಸಿಗಬಹುದು. ಅವರ ಕೃಪೆ ಆಗಬೇಕು. ಯಾಕಂದ್ರೆ ಸಂತ ಕೃಪಾ ಧಾನಿ ಸಂತ ಕೃಪಾ ಧಾನಿ ಸಂತ ಕೃಪಾಧಾನಿ ಸಂತ ಕೃಪಾಧಾಲಿ ಇಮಾರತ ಫಲಾಲಿ. ತುಕೋಬ್ರಾಯರಂತ ಇದ್ದಾರೆ, ಅಕಸ್ಮಾತ್ ಸಂತ ಮಹಾತ್ಮರು ಶರಣರು ಸತ್ಪುರುಷರು ಏನಾದರೂ ಮನಸ್ಸು ಮಾಡಿದರೆ ನಿಮ್ಮ ಕಲ್ಯಾಣ ಮಾಡಬಹುದು. ಯಾಕಂತಂದ್ರೆ ಅವರ ಅವತಾರವನ್ನು ತೆಗೆದುಕೊಂಡು ಬರುವುದೇ ಸಜ್ಜನರ ಕಲ್ಯಾಣ ಮಾಡ್ಲಿಕ್ಕಲ್ಲ, ದುರ್ಜನರ ಕಲ್ಯಾಣ ಮಾಡ್ಲಿಕ್ಕಲ್ಲ. ಅವ್ರಂತ ಇದ್ದಾರೆ, ದುರ್ಜನರ ಇರ್ಲಿ ಸಜ್ಜನರ ಇರ್ಲಿ ಎಷ್ಟೋ ದುರಾಚಾರಿ ಇರ್ಲಿ, ಗುಣದೋಷ ಯಾತಿ ನ ವಿಚಾರಿಕಾಯಿ ಠಾವದಿಲಾಪಾಯಿ ಆಪುಲಿಯ. ನೀವು ಯಾವ ಜಾತಿಯವರು? ಹೌದಲ್ಲ, ಜಾತಿ ಭೇದ, ಮತಭೇದ, ಪಂಥ ಭೇದ, ಧರ್ಮ ಭೇದ, ಕುಲ ಭೇದ, ಗೋತ್ರ ಭೇದ, ಯಾವುದೇ ಭೇದ ಭಾವವನ್ನು ಮಾಡುವುದಿಲ್ಲ. ಯಾರು? ನಿಜವಾದ ಸಂತ ಭಕ್ತರು. ಹೌದಲ್ಲ, ನಾವು ನೀವು ಭೇದ ಮಾಡಬಹುದು. ಆದ್ರೆ ತುಕೋಬ್ರಾಯರಂತ ಇದ್ದಾರೆ, ಯಾತಾಯಾತಿ ಧರ್ಮ ನಾಹಿ ವಿಷ್ಣುದಾಸ್. ನಿಜವಾದ ಭಕ್ತರಿಗೆ ಯಾವುದೇ ಧರ್ಮ ಇಲ್ಲ. ಭಕ್ತ ಅಂತಕ್ಕಂತ ಒಂದೇ ಧರ್ಮ, ನಿಜ ಧರ್ಮ ಹಾ ಚೂಕಡ. ನಾಮ ಉಚ್ಚಾರೋ ಗಡಗೊಡ. ಒಂದೇ ಒಂದು ದೃಷ್ಟಾಂತ ಕೊಟ್ಟು ಆಯ್ತು, ನಮಗೆ ಕೊಟ್ಟಿರ್ತಕ್ಕಂಥ ವೇಳೆ ಮುಗಿದದ. ಯಾಕಂತಂದ್ರೆ ಜೀವನದಲ್ಲಿ
ಒಂದ್ ದಿನಕ್ಕೆ ಮೂರ್ ಮಾಡ್ತಾನ್ರಿ ನಾನು ನೀವು ಕೊಂಡ್ರೆ ಹೇಳ್ತಾನ. ಹಂಗೆ ಹೇಳೋದು ಸರ್, ಹಂಗೆ ಹೇಳೋದು. 100 ಹುಡುಗರು ಅದಾರ ನನ್ನ ಕಡೆ ಕಲ್ಯಾಕ. ಪಾಪ ಅವರು ಅವಸರ ಮಾಡ್ಲಿಕ್ಕತ್ತಾರ ಮುಗಿಸ್ರಿ ಅಂತ ಹೇಳಿ ಮುಗಿಸ್ತೀವಿ. ನೀವೇನ್ ತಪ್ಪು ತಿಳ್ಕೊಬೇಡ್ರಿ. ಚಾಪಕ आता तुम्ही कृपावंत साधू संत जीवदग ಗೋಮಟೆ ते करा माझे ಭಾರ ಓझे ತುಮಾಸಿ. ಯಾಕಂತಂದ್ರೆ ತಪ್ಪು ತಿಳ್ಕೊಬೇಡ್ರಿ. ಈಗೇನ್ ನಿಂತಾರಲ್ಲ ಇಂಥವ್ರು 100 ಜನನ ಸಾಕ್ತೇನ್ರಿ ನಾ ಒಬ್ನ. ಅದ ಹೇಳಿದೆ ಅವ್ರಿಗೆ. ಪಾಪ ಏನೋ ಹೇಳಿಕತ್ರು. ಯಾರು ದೊಡ್ಡವರಿಲ್ಲ. 2ನೇತಿ 3ನೇತಿ 4ನೇತಿ 5ನೇತಿ ಇದೇ ವರ್ಗದವ್ರು. ಎಷ್ಟ್ರಿ? 100. ನಮ್ಮ ಕಡೆ ಸಂಸ್ಥಾದಾಗ ಬಿಡಬೇಕಾದ್ರೆ ನಮ್ಮ ಮನ್ಯಾಗ ಬಹಳ ಹುಷಾರದನ ಅಂತ ಹೇಳಿ ಯಾರು ಬಿಡಂಗಿಲ್ಲ. ನಮ್ ಹುಡುಗ ಬಹಳ ದಡ್ಡ ಐತ್ರಿ, ಶಾಲ್ಯಾಗ ಏನೂ ಬರಂಗಿಲ್ಲ ಅಂತ ಹೇಳಿ ಅಂತಾವ ತಂದ ನಮ್ಮ ಸಂಸ್ಥಾದಾಗ ಬಿಟ್ಟು ಹೋಗ್ತಾರ. ಶಾನ್ಯಾರ ಸಾಲಿ ಕೇಳಿರಿ ನೀವು. ನಮ್ದು ಶಾಲೆ ದಡ್ಡರ ಸಾಲಿ. ದಡ್ಡ ಇದ್ದವ್ರನ್ನ ಶಾನೆ ಮಾಡಿ ಕಳಿಸ್ತೀವಿ ನಾವು. ಈಗ ಅವ್ ಮೃದಂಗನು ಬಾರಿಸ್ತಾನ, ಹಾಡ್ತಾನ. ನೋಡ್ರಿ ನೀವು ಆಮೇಲೆ ಟೈಮ್ ಕೊಟ್ರಿ. ಒಬ್ಬನದ ಅವಾಗೇನ್ ನೀವು ಏನೋ ಜೋಳದ್ ಬೇಡ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಇಂಥವ್ರು 100 ಮಂದಿನ ಸಾಕ್ತೀನಿ. ಮತ್ ಕಮ್ಮಿ ಇಲ್ಲ ಅಂತಂದ್ರೆ ದಿನ 2 ಕೀರ್ತನ ಅಂತೂ ಕಟ್ಟಿಟ್ಟು ಬಿಡ್ತೀವಿ ನಾವು. ತಪ್ಪು ತಿಳ್ಕೊಬೇಡ್ರಿ. ಈ ಮಾತು ನಿಮ್ಗೆ ಯಾಕೆ ಹೇಳಿದೆ ಅಂತಂದ್ರೆ ಮಾಡಿದ್ದು ಹೇಳಬಾರ್ದು. ಹೇಳೋ ಪ್ರಸಂಗ ಯಾಕೆ ಅಂತಂದ್ರೆ ನಮ್ಮ ಬುಡ್ರಕಟ್ಟಿ ಗ್ರಾಮದಿಂದ ಬಂದಿರತಕ್ಕಂತ ಸಂತ ಮಹಾತ್ಮರು, ನಮ್ಮ ಯಾವ ರಾಮನ ಕೊಪ್ಪದವರು. ಯಾಕಂದ್ರೆ ನಮ್ಮ ಗುರು ಹಿರಿ ಫೋನ್ ಮಾಡಿದಾಗ ನಿಮಗೆ ಟೈಮ್ ಬಹಳ ಕಮ್ಮಿ ಅದ ರೀ, ಸ್ವಲ್ಪ ಟೈಮ್ ಅದ, ಅಷ್ಟೇ ಕೊಡ್ತೀವಿ, ನೀವು ಸೇವಾ ಮಾಡ್ಲಿಕ್ಕೆ ಬರಬೇಕು. ನಮ್ಮ ಗೋವಿಂದ ಸಂತರು, ನಮ್ಮ ಹಿರಿಯರು ಯಾರ್ಯಾರು ಹೆಸರು ಬರುದಿಲ್ಲ ಫೋನ್ ಮಾಡಿದ್ರು. ಆದ್ರೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ನಿಮ್ಮ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸ ಕಲಿಸ್ರಿ, ಶಿಕ್ಷಣವಂತರಾಗಿ ಮಾಡಿರಿ. ಆದ್ರೆ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ ಅವ್ರನ್ನ ಕೊಡ್ರಿ. ಇದು ನಮ್ಮ ಕರ್ತವ್ಯ. ಸಂತ ಮಹಾತ್ಮರು ಜೀವನದಲ್ಲಿ ಒಳ್ಳೆ ಸಂಸ್ಕಾರ ಮತ್ತು ಸಂಸ್ಕೃತಿಯ ಮಾರ್ಗವನ್ನು ಅವರು ಹಾಕಿ ಬಿಟ್ಟಿದ್ದಾರೆ. ಅದಕ್ಕೆ ತುಕೋಬರರ್ ಅಂತ ಇದ್ದಾರೆ, ಜೀವನದಲ್ಲಿ ಪರಮಾತ್ಮ ಯಾರಿಗೆ ಕೃಪೆ ಮಾಡಿದ್ದಾನೆ ಇಲ್ಲಿ ಗೊತ್ತಿಲ್ಲ, ಆದ್ರೆ ಸಂತ ಮಹಾತ್ಮರ ಮಾತ್ರ ಕೃಪೆ ಮಾಡಿದರೆ ಸಾಕು. ಏನಾಗ್ತದಂತಂದ್ರೆ ನೀವು ಸಿದ್ಧಾರೂಢ ಮಹಾರಾಜರ ಚರಿತ್ರೆ ಕೇಳಿರಬಹುದು. ಎಷ್ಟೋ ದುರಾಚಾರಿ ಬಂದು ಅವರಿಗೆ ತಿರಸ್ಕಾರ ಮಾಡಿ ಅವಾಚಿ ಶಬ್ದದಿಂದ ಬೇದಿದ್ರು ಕೂಡ ಅವರನ್ನು ಗುಣಗಾನವನ್ನ ಮಾಡಿದ್ರು ಸಿದ್ಧಾರೂಢ. ನಮ್ಮ ಸಂತ ಏಕನಾಥ ಮಹಾರಾಜರ ದೇಹದ ಮೇಲೆ ಎಲೆ ತಿಂದು ಉಳಿದ್ರೆ ಅವ್ರಿಗೆ ಸಾಷ್ಟಾಂಗ ದಂಡವತವನ್ನು ಹಾಕಿದ್ರು. ಸಾಂಗದೇವ 1400 ವರ್ಷ ತಪಶ್ಚರ್ಯ ಮಾಡಿ ಸಿಂಹದ ಮೇಲೆ ಕುಂತ ಬಂದಿರ್ತಕ್ಕಂತ ಚಾಂಗದವನಿಗೆ ನಿರ್ಜೀವಾಗಿರ್ತಕ್ಕಂತ ಗೋಡೆಯನ್ನ ನಡೆಸಿ ಅವನಲ್ಲಿರ್ತಕ್ಕಂತ ಅಹಂಕಾರವನ್ನ ಕ್ಷಮಿತನ್ನಗೊಳಿಸಿದ್ರು ನಮ್ಮ ಜ್ಞಾನೋಬ್ಬರಾಗಿರು. 750 ವರ್ಷದ ಹಿಂದೆ ಜ್ಞಾನೇಶ್ವರ ಮಹಾರಾಜರು ಗೋಡೆಯನ್ನ ನಡೆಸಿದರು. ಒಂದು ಕೋನದ ಸಪ್ತ ಆಗ್ತದ. ಕೋನ ಗುರುತದಲ್ರಿ ಕ್ವಾನ, ಏನು ಕ್ವಾನ ಆಗಿ ಅಲ್ಲಿ ತಿಳಿತೈತಿಲ್ಲ ತರಲ್ಲ, ಆ ಕ್ವಾನ, ಆ ಕ್ವಾನದ ಸಪ್ತ ಆಗ್ತದ್ರಿ. ಸಪ್ತ ಅಂದ್ರೆ ನೀವ್ ಏನೀಗ 3 ದಿವಸ ಮಾಡ್ತಿರಲ್ಲ, 2 ದಿವಸ ಈ ಸಪ್ತ ಉತ್ಸವ, ಅದು ಎಷ್ಟು ವರ್ಷ ಆಯ್ತು ಅಂದ್ರೆ 729 ವರ್ಷ ಆಯ್ತು. ಸಪ್ತ ಮನುಷ್ಯರದಲ್ಲ ಅಜಿ. ಆಯ್ತು, ಟೈಮ್ ಆಗ್ಯದ. ಯಾಕೆ ಹೇಳ್ತಾ ಇದೀನಿ ಲಕ್ಷ ಕೊಡ್ರಿ. ಮನುಷ್ಯರದಲ್ಲ, ದೇವರದಲ್ಲ, ಕ್ವಾನಿಂದ ಮಾಡ್ತಾರೆ. ಯಾಕಂತಂದ್ರೆ ಆ ಕ್ವಾನಿಗೆ ನಮ್ಮ ಜ್ಞಾನೇಶ್ವರ ಮಹಾರಾಜರ ಕೃಪೆ ಆಗಿದೆ. ಆ ಸಪ್ತಾಹದೊಳಗ ಕಮಿಟ್ ಕಮ್ಮಿ 25ರಿಂದ 30 ಸಾವಿರ ಜನ ಜ್ಞಾನೇಶ್ವರಿ ಓದ್ಲಿಕ್ಕೆ ಕುಂತಿರ್ತಾರೆ. ನಿಮಗ ಅಕಸ್ಮಾತ್ ನೋಡವ್ರಿದ್ರೆ ಅಂದ್ರೆ ನಾ ಸ್ವಂತ ಖರ್ಚದಿಂದ ನಿಮಗೆ ಹೋಯ್ತಾನೆ, ನಿಮ್ಮ ನಂಬರ್ ಕೊಟ್ಟು ನಾನು ಕೇಳ್ತಾನ. ಆದ್ಮೇಲೆ 25ರಿಂದ 30 ಸಾವಿರ ಜನ ಓದ್ಲಿಕ್ಕೆ ಕುಂತಿರ್ತಾರೆ. ಇದು ಕ್ವಾನಿಂದ ಸಪ್ತ. ಈ ಮಾತು ನಿಮಗೆ ಯಾಕೆ ಹೇಳಿಕತ್ತೀನಿ ಅಂದ್ರೆ ನೀವು ನಾಳೆ ಸತ್ ಮೇಲೆ ನಿಮ್ಮ ಒಂದು ಪುನಃತಿಥಿ ಹಾಕ್ಬೇಕಾದ್ರೂ ನಿಮ್ಮ ಮನೆಯಾಗ ಜಗಳ ಆಕೈತಿ, ಅವೇನ್ ಮಾಡಿಟ್ಟಾನ ಅಂತ ಹೇಳಿ. ಒಂದು ಕ್ವಾನಿನ ಸಪ್ತ 700 ವರ್ಷ ಆಗ್ತದಂತಂದ್ರೆ ಸಂತ ಕೃಪಾಧಾಲಿ ಇಮಾರತ ಪ್ರಾಲಿ. ಆ ಮಹಾತ್ಮರ ಸಾನ್ನಿಧ್ಯದಲ್ಲಿ ನಿಂತು ನಮ್ಮ ತುಕೋಬ್ರಾಯರು ಅತ ತುಮೇ ಕೃಪಾವಂತ ಸಾಧು ಸಂತ ಜೀವಲಗ, ನೀವೇ ನಮಗೆ ಕೃಪೆ ಮಾಡಬೇಕು. ಯಾಕಂತಂದ್ರೆ 750 ವರ್ಷ ಆದ್ರೂ ನಾವು ಜ್ಞಾನೇಶ್ವರ ಮಹಾರಾಜರನ್ನು ಮರ್ತಿಲ್ಲ. 350 ವರ್ಷ ಆಯ್ತು ಬಸವಣ್ಣವರ ನಾವು ಮರ್ತಿಲ್ಲ, ಅಕ್ಕ ಮಹಾದೇವರಿಂದ ನಾವು ಮರ್ತಿಲ್ಲ, ತುಕೋಬ್ರಾಯರನ್ನ ನಾವು ಮರ್ತಿಲ್ಲ. ಒಬ್ರೆ ಕೈ ಎತ್ತಿ ನಿಮ್ಮ ಅಜ್ಜವ್ರ ಅಜ್ಜರ ಹೆಸರು ಹೇಳಿ. ಯಾರಿಗೂ ಗುರ್ತಿಲ್ಲ. ಅಜ್ಜಂದಲ್ಲ, ಅಜ್ಜಂದ. ನಿಮಗೂ ಗುರ್ತಿಲ್ಲ, ನನಗೂ ಗುರ್ತಿಲ್ಲ. ಜ್ಞಾನೇಶ್ವರ ಮಹಾರಾಜರು 750 ವರ್ಷ ಆದ್ರೂ ನಾವು ಅವರನ್ನ ಮರ್ತಿಲ್ಲ. ಯಾಕೆ ಮರ್ತಿಲ್ಲ? ಅವರು ಗಳಿಸಿರ್ತಕ್ಕಂತ ಸಂಪತ್ತಿ, ಆಸ್ತಿ, ಅಂತಸ್ತು, ಐಶ್ವರ್ಯದ ಯಾವ್ದಂತಂದ್ರೆ ಅದು ಪಾರಮಾರ್ಥಿಕ ಸಂಪತ್ತಿ. ನೀವು ಗಳಿಸಿದ್ದು, ನೀವು ಹೆಚ್ಚು ಗಳಿಸಿಟ್ರಂದ್ರೆ ನೀವು ಸತ್ತ ಮ್ಯಾಗ 4ನೇ ದಿನಕ್ಕೆ ಪಾಲ ಹಾಕವು. ಒಬ್ಬಂಗೆ ಹೆಚ್ಚು ಹೋತಂದ್ರೆ ಮರುದಿವ್ಸ ಇನ್ನೊಬ್ಬ ಕೋರ್ಟಿಗೆ ಹೋಗಿರ್ತಾರ.
ನೀವು ಗಳಿಸೋದಾಗ್ಲಿ ಅವು ಸಾಯುತನ ಕೋರ್ಟ್ ಹಾಕ್ಯಾಕ ಸಾಯ್ತಾರ ಅದ್ರಾಗ. ನಮ್ ಕಡೆ ಒಬ್ಬೊಬ್ಬ ಬರ್ದಿರ್ತಾರ್ರಿ, ಮಹಾರಾಜ್ರ ನೀವು ಸ್ವಲ್ಪ ಜಾಸ್ತಿ ಓದ್ಕೊಂಡಿದ್ರಿ ಒಂದ್ ಹೇಳ್ಬೇಕು. ಯಾಕೆ ಏನಾತ್ರಿ? ಇಲ್ಲ ಪುಂತಿಥಿ ಹಾಕ್ಬೇಕಂತ ಮಾಡ್ತೀವಿ ನಾವು 4 ಜನ, ಯಾರು ಹಾಕ್ಬೇಕ್ರಿ ಅಂದೆ? ನಾನು 4 ಜನ ಕೂಡಿ ಹಾಕ್ಬೇಕ್ರಿ ಅಂದೆ. ಇಲ್ರಿ ಸಣ್ಣವ್ ಪಾಲ ಹೆಚ್ಚು ತಗೊಂಡಾನು ಅವನ ಹಾಕ್ಬೇಕಂತ. ನಾಂದೆ ಸಣ್ಣವ್ ಪಾಲ ಹೆಚ್ಚು ತಗೊಂಡಿರ್ಬಹುದು, ಆದ್ರೆ ನೀವು 4 ಮಂದಿ ಅವ್ರ ಮಕ್ಕಳಲ್ಪ ಹಾಕಬಹುದು. ಇಲ್ರಿ ಹಿರಿಯರು ಮೋಸ ಮಾಡ್ಯಾರು, ಇದನ್ನ ಮತ್ತೆ ಉಲ್ಟಾನ ಕೋರ್ಟಿಗೆ ಹಾಕೋಗ್ರಿ. ಕೋರ್ಟ್ ಇರುವುದ ನಿಮ್ ಸಲುವಾಗಿ ಅದು. ನಾ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ನೈಶ್ವರ್ಯವಾಗಿರ್ತಕ್ಕಂತ ಸಂಪತ್ತಿ ಎಷ್ಟು ಗಳಿಸಿಟ್ರು ಅದು ನಿಮಗೆ ದುಃಖನೇ ಕೊಡ್ತದೆ ವಿನಃ. ಅಲ್ರಿ, ಯಾರಾದ್ರೂ ಒಬ್ಬ ಕೋಟ್ಯಾವಧಿ ದುಡ್ಡು ಗಳಿಸ್ಯಾರ ಅಂತ ಹೇಳಿ ಅವರ ಫೋಟೋ ಇಟ್ಟು ಪೂಜೆ ಮಾಡೋದು ಇತಿಹಾಸದಾಗ ಕೇಳಿರಿ? ಯಾರು ಮಾಡಿಲ್ಲ. ಸಿದ್ದೇಶ್ವರ ಅಪ್ಪಾಜಿ ಅವ್ರು ಏನೂ ಗಳಿಸಿಲ್ಲ, ಜಗತ್ತೇ ಅವ್ರನ್ನ ಪೂಜಿಸ್ತದ. ಜಗತ್ತು ಯಾರನ್ನ ಸ್ವೀಕಾರ ಮಾಡ್ತದಂತಂದ್ರೆ, ನೀವು ಬಹಳ ದುಡ್ಡು ಗಳಿಸಿದ್ರೆ ನಿಮ್ಗೆ ಸ್ವೀಕಾರ ಮಾಡುವುದಿಲ್ಲ. ಪಾರಮಾರ್ಥಿಕ ಆಸ್ತಿ ಅಂದ್ರೆ ಜೋಡಿಲೆ ಹೇ ನ ಸರೇ ಧನ್, ಆನಂದ ಅವಿನಾಶ ಘನ್, ಅಮೂರ್ತ ಮೂರ್ತಿ ಮೋದಸೂದನ ಸಮಚರಣ ದೇಕಿಲಿ. ಯಾವ ದುಡ್ಡಿನ ಪಾಲವನ್ನ ಅಥವಾ ಸರಿಸಾಧ್ಯವನ್ನ ಯಾರು ಕೇಳೋದಿಲ್ಲಲ್ಲ, ಆ ದುಡ್ಡನ್ನ ಗಳಿಸಬೇಕು. ಆ ದುಡ್ಡು ಯಾವುದಂತಂದ್ರೆ ನಮ್ಮ ತುಕೋಬರಾಯರು ಹೇಳ್ತಾ ಇದ್ದಾರೆ, ಆ ದುಡ್ಡಿನ ಮಾರ್ಗೆಲ್ಲದ, ಆ ದುಡ್ಡಿನ ನಿಧಿ ಅಂತಕ್ಕಂಥದ್ದು ಎಲ್ಲಿದೆ ಅಂದ್ರೆ ಅದು ಶರಣರ ಹತ್ರ, ಸಂತ ಮಹಾತ್ಮರ ಹತ್ರ, ಸತ್ಪುರುಷರ ಹತ್ರ ಅದ. ಅದಕ್ಕೆ ಆ ಮಹಾತ್ಮರ ಹತ್ರ ನಿಂತು ನಮ್ಮ ತುಕೋಬರಾಯರು ಅಂತ ಇದ್ದಾರೆ, ನನ್ನ ಕಲ್ಯಾಣ ಏನಾದ್ರೂ ಈ ಜೀವನದಲ್ಲಿ ಆಗ್ಬೇಕಾದ್ರೆ ಸಂತ ಮಹಾತ್ಮರೇ. ಇನ್ನು ಒಂದೇ ಒಂದು ಉತ್ತರ ಹೇಳ್ತೀನಿ ನಿಮಗೆ. ಇನ್ನು ಸಂತ ಮಹಾತ್ಮರ ಅಂದ್ರೆ ಯಾರು? ಸಂತ ಮಹಾತ್ಮರ ಹತ್ರ, ಶರಣರ ಹತ್ರ ಹೋದ್ರೆ ಕಲ್ಯಾಣ ಆಗೋದು ನಿಶ್ಚಿತ ಆಯ್ತು. ಆದ್ರೆ ಅವ್ರು ಯಾರು? ಕೊಳ್ಳಾಗ ಮಾಲಿ ಹಾಕೊಂಡ್ ತಾಳ ಬಾರಿಸಿದ ಸಂತರಾದ್ರೆ ಅಲ್ಲ. ಇವತ್ತಿ ಹೊಡ್ಕೊಂಡು ಕ್ಯಾಮಿ ಹಾಕೊಂಡ್ರೆ ಸ್ವಾಮಿಗಳ ಆದ್ರ ಅಲ್ಲ. ಎಲ್ಲರೂ ಅಲ್ಲಂತ ನಾ ಅನ್ನೋದಿಲ್ಲ, ಆದ್ರೆ ಎಲ್ಲರೂ ಸ್ವಾಮಿಗಳು ಅಲ್ಲ. ಬಾಹ್ಯಾಂಗ ಬಸವಣ್ಣವರು ಸ್ವೀಕಾರ ಮಾಡೋದಿಲ್ಲ, ಬಸವಣ್ಣವರು ಸ್ವೀಕಾರ ಮಾಡೋದು ಅಂತರಂಗ. ಅಪ್ಪ, ಬಾಹ್ಯಾಂಗದಿಂದ ಭಕ್ತಿ ಜಗತ್ತೇ ಮಾಡ್ತದ. ಈಗ ನಿಮ್ಗೆ ಎಲ್ಲರಿಗೂ ಭಕ್ತಿ ಅದ, ಮನಸ್ಸಿನಲ್ಲಿ ಇರಬಹುದು, ಇನ್ನೊಂದು 10 ನಿಮಿಷ ಇರ್ಬೋದು, 15 ನಿಮಿಷ ಇರ್ಬೋದು, ಬಹಳ ಪ್ರಸಾದ ಆಗೋತನ ಇರ್ಬೋದು. ಮನ್ಯಾಗ ಹೋಗಿ ಜಗಳ ಹತ್ತಿರ ಮತ್ತೆ ನೀವು ತೋಳ ಮೇಲೆ ಏರ್ಸತ್ತೀರಿ, ನಡ್ರಿ ಅವ್ನು ನೋಡಿ ಬಿಡು ಅಂತೀರಿ, ಭಕ್ತಿ ಹೋಯ್ತು. ಆದ್ರೆ ಶರಣರ ಸಾಹಿತ್ಯ ಏನ್ ಹೇಳ್ತದಂತಂದ್ರೆ, ಅಪ ಭಕ್ತಿ ಅಂತಕ್ಕಂಥದ್ದು ಹೇಗದ, ಅದು ಮಲ್ಕೊಂಡಲ್ಲಿ ಎಚ್ಚರಿದ್ದಾಗ, ದಿನ ರಜನಿ, ಹಗಲು ರಾತ್ರಿ, ಅಥವಾ ಸ್ವಪ್ನ, ಜಾಗ್ರತ್ ಮತ್ತು ಸುಸುಪ್ತಿ ಅವಸ್ಥೆ, 3 ಅವಸ್ಥೆ ಹೇಳಿದ್ದಾರೆ. ಆ 3 ಅವಸ್ಥೆಯಲ್ಲಿ ಕೂಡ ಅದು ನಿಮ್ಮನ್ನು ಬಿಡುವುದಿಲ್ಲ. ನಿಮ್ಮಿಂದ ಯಾವುದೇ ಕೆಟ್ಟ ಕಾರ್ಯವನ್ನ ಅದು ಮಾಡ್ಲಿಕ್ಕೆ ಬರೋದಿಲ್ಲ. ಒಳ್ಳೆ ವಿಚಾರವನ್ನೇ ಮಾಡ್ಲಿಕ್ಕೆ ಹಸ್ತದ, ಒಳ್ಳೆ ಆಚಾರನ್ನೇ ಮಾಡ್ಲಿಕ್ಕೆ ಹಸ್ತದ, ಒಳ್ಳೆ ಆಹಾರನ್ನ ತಿನ್ಲಿಕ್ಕೆ ಹಸ್ತದ. ಮತ್ತು ಆಚಾರ ಅಂದ್ರೆ ಯಾವುದು ಅದು ತಿಳಿಬೇಕಲ್ಲ. ಇನ್ನು ನಿಜವಾದ ಸಂತ ಮಹಾತ್ಮ, ಸಾಕಷ್ಟು ವಿಚಾರದ, ಆದ್ರೆ ನಿಜವಾದ ಸಂತ ಮಹಾತ್ಮರಂದ್ರೆ ಯಾರಂತ ಹೇಳಿದ್ರೆ ಒಂದೇ ಒಂದು, ಪರಮಾತ್ಮನ ಸಾನ್ನಿಧ್ಯದಲ್ಲಿ ತುಕೋಬ್ಬರಾಯರು ಹೋಗಿ ವಿನಂತಿ ಮಾಡ್ತಾ ಇದ್ದಾರೆ. ಪರಮಾತ್ಮನೇ ವಿಚಾರ ಮಾಡಿದಂತ, ನಾನು ಈ ಮೃತ್ಯು ಲೋಕದಲ್ಲಿ ಅವತಾರವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಒಂದು ಸಜ್ಜನರಿರಬೇಕು, 2ನೇದು ದುರ್ಜನರಿರಬೇಕು. ಪರಮಾತ್ಮ ಅಂದ, ಇನ್ನು ನಾನು ದೇವನಾಗಿ ಹೋಗೋದಿಲ್ಲ, ನಾನೇ ಸಂತ ಮಹಾತ್ಮರ ಶರಣರ ರೂಪದಲ್ಲಿ ಲೋಪಲೆ ಜ್ಞಾನ ಜಗಿ ಹಿತ ನೆನತಿ ಕೋನಿ ಅವತಾರ ಪಾಂಡುರಂಗ, ಆದ್ರೆ ನಾವ ಠೇವಿಲೆ ಜ್ಞಾನಿ. ಶಿವನ ಅವತಾರೇ ಬಸವಣ್ಣವರು, ವಿಷ್ಣುವಿನ ಅವತಾರೇ ಜ್ಞಾನೇಶ್ವರ ಮಹಾರಾಜರು. ಅವರು ಬೇರೆ ಯಾರು ಅಲ್ಲ, ಕಾಣ್ಲಿಕ್ಕೆ ಸರ್ವ ಸಾಮಾನ್ಯವಾಗಿ ಕಾಣಬಹುದು, ಆದ್ರೆ ಅವರು ತುಕಾಮನೆ ನೋಹೆ ದಿಸತೋಮಿ ತೈಸಾ ಪುಸನೇತೆ ಪುಸ ಪಾಂಡುರಂಗ. ಸಂತ ಮಹಾತ್ಮರು ಶರಣರು ಜಗತ್ತಿಗೆ ಕಾಣ್ಲಿಕ್ಕೆ ಸರ್ವ ಸಾಮಾನ್ಯವಾಗಿ ಕಾಣಬಹುದು, ಆದ್ರೆ ಅವರು ನಿಜವಾಗ್ಲೂ ಹೇಗಿರ್ತಾರಂತಂದ್ರೆ, ಸರ್ವಭೂತಿ ದಯಾ ಸಾಧು ಮನಾವೇ ಐಸಿಯ. ಸರ್ವಭೂತ ಪ್ರಾಣಿ ಮಾತ್ರಗಳಲ್ಲಿ ಆ ದಯೆ ಅಂತಕ್ಕಂಥದ್ದು ಯಾರ ಹೃದಯದಲ್ಲಿ ತುಂಬಿ ತುಳುಕ್ತಾ ಇರ್ತದಲ್ಲ, ಇವರು ನಮ್ಮವರು, ಅವರು ಬೇರೆಯವರು, ಇವರು ಶ್ರೀಮಂತರು, ಅವರು ಬಡವರು, ಇದು ನನ್ನೂರು, ಅದು ಬೇರೆಯವರೂರು, ಈ ಯಾವುದೇ ವಿಚಾರ ಅವರ ಮನಸ್ಸಿನಲ್ಲಿ ಇರುವುದಿಲ್ಲ. ಹೇ ವಿಶ್ವಚಿ ಮಾಜೆ ಭರ್ ಐಸಿ ಮತಿ ಜಯಾಚೆ ಸ್ಥಿರ ಕಿಂಭವನ ಚರಾಚರ ಆಪನ ಧಾಲ. ಪರಮಾತ್ಮ ಆ ಸಂತ ಮಹಾತ್ಮರ ರೂಪದಲ್ಲಿ ಈ ಭೂತಲದಲ್ಲಿ ಅವತಾರವನ್ನು ತೆಗೆದುಕೊಂಡು ಬಂದು ಜಗತ್ತಿನ ಉದ್ಧಾರವನ್ನ ಮಾಡಲಿಕ್ಕೆ ಹಗಲು ರಾತ್ರಿ ದೇಹ ಕಷ್ಟವಿತಿ
काय देह कष्टविती स्व उपकारी नाही ಪರ ಉಪಕಾರಿ. ಶಾಸ್ತ್ರ ಕೂಡ ಹೇಳ್ತದ ಪರ ಉಪಕಾರಾರ್ಥಮಿದಂ ಶರೀರಂ. ಜಗತ್ತಿಗೆ ಉಪಕಾರವನ್ನೇ ಮಾಡುವ ಕೆಲಸವನ್ನು ಅವರು ಮಾಡಿದರು. ಎಷ್ಟು ಉಪಕಾರ ಮಾಡ್ಯಾರ ಅಂತಂದ್ರೆ ನಿಮಗೆಲ್ಲರಿಗೆ ನಾನು ಮಾತನಾಡೋದು ತಿಳಿತದಂತ ನಾನು ಭಾವಿಸ್ತೀನಿ. ಎಷ್ಟು ದಿವಸ ಸಪ್ತಾರ ಇದು ಒಂದೇ ದಿವಸ ಅಲ್ಲ? ಈ ಸಪ್ತಾಹ ಜಾತ್ರೆ ಯಾಕೆ ಮಾಡಿಟ್ಟಾರ ಹೇಳ್ರಿ? ನಿಮ್ಗೆ ಯಾರಿಗಾದ್ರೂ ಗುರುತದ? ಶರಣರ ಸಾಹಿತ್ಯದಲ್ಲಿ ಉಲ್ಲೇಖದ. ನಿಮಗೆ ಇನ್ನೊಂದು ಉತ್ತರ ನಾನು ಹೇಳಿಲ್ಲ. ಸಂತ ಮಹಾತ್ಮರಂದ್ರೆ ಯಾರು? ಬಸವಣ್ಣವ್ರು. ಈಗ ಅವ್ರಿಲ್ಲ, ಆದ್ರೆ ಈಗ ಯಾರ ಕಡೆ ಹೋಗ್ಬೇಕು? ಸಂತ ಮಹಾತ್ಮರಂದ್ರೆ ಜಗದ್ಗುರು ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು. ಅವ್ರು ಈಗಿಲ್ಲ. ಅಕ್ಕ ಮಹಾದೇವ್ರು ಇರಿಲ್ಲ, ಈಗೂ ಅವ್ರು ಅದಾರ. ಅದನ್ನ ಲಾಸ್ಟ್ ಸೀಕ್ರೆಟ್ ಅದ, ಅದನ್ನ ಲಾಸ್ಟ್ ಹೇಳಿ ನಿಮ್ಗೆ ಮುಗಿಸ್ತೀನಿ. ಮುಗಿಸು ಮುಂದೆ ಈಗ ಅದನ್ನ ಈಗ ಹೇಳಿ ಅಂದ್ರೆ ನೀವೆಲ್ಲರೂ ಎದ್ದು ಹೋಗ್ತೀರಿ. ಆದ್ರೆ ಇನ್ನೊಂದು, ಅವರು ಏನು ಮಾರ್ಗವನ್ನು ಹಾಕಿದ್ದಾರಂದ್ರೆ, ಇದು ಏನು ಒಂದು ದಿವಸದ 2 ದಿವಸ ನೀವು ಸಪ್ತಾಹ ಕಾರ್ಯಕ್ರಮ, ಪುರಾಣ ಕಾರ್ಯಕ್ರಮ, ಪ್ರವಚನ ಕಾರ್ಯಕ್ರಮ ಅಥವಾ ಯಾವುದೇ ಜಾತ್ರೆಗಳನ್ನ ಒಂದೊಂದು ದಿವಸ ಮಾಡ್ತಿರಲ್ಲ, ಅದು ಯಾತಕ್ಕಾಗಿ ಅಂತಂದ್ರೆ ವರ್ಷ ಪೂರ್ತಿ ನೀವು ಪ್ರಪಂಚದಲ್ಲಿ ಓಡಾಡಿ ದೈನಿತ್ಯ ಕರ್ಮವನ್ನ ಮಾಡಿ ಈ ಮನುಷ್ಯನ ಶರೀರದಲ್ಲಿ ವಿಷಯ ಹೆಚ್ಚಾಗಿ ಬಿಟ್ಟಿರ್ತದಂತ. ನಾನು, ನನ್ನದು, ಮಮತ್ವ ಅಂತಕ್ಕಂಥದ್ದು ಬೆಳೆದು ಬಿಟ್ಟಿರ್ತದ. ಅಧ್ಯಾತ್ಮ ರೂಪಿ ಚಿಂತನದಲ್ಲಿ ಒಂದೇ ದಿವಸ ಹೋದ್ರೆ ಎಷ್ಟೋ ಮನಸ್ಸು ಅಂತಕ್ಕಂಥದ್ದು ಮತ್ತು ಪವಿತ್ರ ಆಗ್ತದಂತ. ತಿಳಿಲಿಲ್ಲ? ಮುಂಗ್ಲಿ ನೋಡಿರಿ ಹಾ, ಇವ್ರು ಹೂ ಅಂದ್ರೆ ನೋಡ್ರಿ ಈಗ ಕೀರ್ತನ್ ತಿಳಿತದವ್ರಿ. ಹಾವ ನೋಡಿರಿ, ಹಾವು ವಿಷಾರಿ ಇರ್ತದೆ. ಅದು ಎಷ್ಟು ಹಾವಿಗೆ ವಿಷ ಇರ್ತದಂತಂದ್ರೆ ಆ ಹಾವು ಯಾರಿಗೆ ಕಡಿದ್ರು ಆ ಪ್ರಾಣಿ ಬದುಕೋದಿಲ್ಲ. ಅಂತ ವಿಷಾರಿ ಪ್ರಾಣಿ ಹಾವು ಅಂದ್ರೆ ಬೇರೆ ಯಾವುದು ಅಲ್ಲ, ಇದು ಪ್ರಪಂಚರೂಪಿ ವಿಷಾರಿ. ಏನು ಪ್ರಪಂಚದಲ್ಲ, ಅದು ಪ್ರಪಂಚರೂಪಿ ಒಂದು ಹಾವನೇ ಇದು, ವಿಷಾರಿ ಹಾವು. ಆ ವಿಷಾರಿ ಹಾವಿನ ಜೊತೆ ನಾವು ಹೆಂಗಿರ್ಬೇಕಂದ್ರೆ ಮುಂಗ್ಲಿ ತರ ಇರ್ಬೇಕಂತ. ನೀವೆಲ್ಲರೂ ಮುಂಗ್ಲಿ ತರ ಯಾಕೆ ಪ್ರಪಂಚ ಜೊತೆ ಇರಬೇಕಂತಂದ್ರೆ, ಎಲ್ಲ ಪ್ರಾಣಿಗೂ ಕೂಡ ಹಾವು ಕಡಿದ್ರೆ ಎಲ್ಲ ಪ್ರಾಣಿ ಸಾಯ್ತವ, ಆದ್ರೆ ಮುಂಗ್ಲಿ ಮಾತ್ರ ಸಾಯೋದಿಲ್ಲ. ಮುಂಗ್ಲಿ ಯಾಕೆ ಸಾಯೋದಿಲ್ಲ ಹೇಳ್ರಿ? ಎಷ್ಟೋ ಹಾವಿನ ಜೊತೆ ಸರ್ಸಾಟ ಆಡ್ತದ, ಓಡಾಡ್ತದ, ಅದನ್ನ ಸೋಲಿಸ್ತದ, ಅಲ್ಲ ಅಷ್ಟೇ ಅಲ್ಲ ಕೊಲ್ತದ. ಆದ್ರೆ ಹಾವಿನ ವಿಷ ಮುಂಗ್ಲಿಗೂ ಕೂಡ ಏರಿರ್ತದ, ಇಲ್ಲಂತಲ್ಲ. ಅದಕ್ಕೂ ವಿಷ ಏರಿರ್ತದ ಮುಂಗ್ಲಿಗೆ. ಆದ್ರೆ ನೀವು ಎಲ್ಲರೂ ಲಕ್ಷ್ಯ ಕೊಟ್ಟು ಕೇಳ್ರಿ, ಮುಂಗ್ಲಿ ಏನ್ ಮಾಡ್ತದ್ರಿ? ಹಾವಿನ ಜೊತೆ ಯುದ್ಧ ಆದ ಮೇಲೆ ಮೊದಲೇ ಕ್ಷಣ ಅಲ್ಲಿಂದ ಓಡಿ ಹೋಗ್ತದ. ಅದು ಮುಂಗ್ಲಿ ಎಲ್ಲಿ ಹೋಗ್ತದ? ಒಂದು ಬೇರ್ ಗುರುತ ಮಾಡಿ ಬಂದಿರ್ತದಂತ ಮುಂಗ್ಲಿ. ನೋಡ್ರಿ, ಈಗಾದ್ರೂ ಹಾವಿನ ವಿಷ ಕಮ್ಮಿ ಆಗ್ಬೇಕಾದ್ರೆ ಮುಂಗ್ಲಿ ಔಷಧಿ ಏನ್ ತೆಗೆದುಕೊಳ್ತದಲ್ಲ, ಅದನ್ನೇ ಕಂಡು ಹಿಡಿದಾರ ನಮ್ಮ ಆಯುರ್ವೇದಿಕ್ದವ್ರು. ಅದನ್ನು ಕೊಟ್ಟ ಮಾತ್ರ ಮನುಷ್ಯನಿಗೆ ಏನೂ ಆಗುವುದಿಲ್ಲ. ಆದ್ರೆ ಅದು ನಮ್ಗೆ ಗುರುತಾಗೋದು ಬಹಳ ದುರ್ಲಭದ. ಇರ್ಲಿ. ಆದ್ರೆ ಒಂದು ತಾಸಾನುಗತ್ಲೆ ಹಾವಿನ ಜೊತೆ, ವಿಷಹಾರಿ ಸರ್ಪದ ಜೊತೆ ಜಗಳವನ್ನ ಆಡಿ ಪುನಃ ವಿಷಯವನ್ನ ಕಳ್ಕೋಬೇಕಾದ್ರೆ ಅದು ಮುಂಗ್ಲಿ ಓಡೋಡಿ ಹೋಗಿ ಒಂದಿಷ್ಟು ಆ ಬೇರನ್ನ ತಿಂದು ವಿಷಯವನ್ನ ಕಳ್ಕೊಂಡು ಪುನಃ ಎಷ್ಟು ಹಾವು ಬಂದ್ರು ಜಗಳ ಆಡ್ಲಿಕ್ಕೆ ಸಿದ್ಧ ಆಗ್ತದೆ. ಯಾವುದು? ಮುಂಗ್ಲಿ ಮಾತ್ರ. ಹಂಗ ನಾವು ಪ್ರಪಂಚದ ರೂಪಿ ಈ ವಿಷಾರಿ ಪ್ರಪಂಚದ ಜೊತೆ ಹಗಲು ರಾತ್ರಿ ಓಡಾಡಿ ಕೆಲಸವನ್ನ ಮಾಡಿ ಈ ಅಧ್ಯಾತ್ಮ ರೂಪಿ ಬೇರವನ್ನ ತಿಂದು ಒಂದು ದಿವಸ ಮತ್ತು ವರ್ಷ ಪೂರ್ತಿ ನೀವು ಸಂಸಾರದಾಗ ಎಷ್ಟು ಜಗಳ ಆಗ್ತೀವಿ. ಇದು ಒಂದು ದಿವಸ, ಇದು ಬೇರೆ ತಿನ್ಲಿಕ್ಕೆ ಬರೋದು ನೀವು ವರ್ಷಕ್ಕೊಮ್ಮೆ. ಮತ್ತು ವರ್ಷ ಪೂರ್ತಿ ಅದೇ ರಾಗ, ಅದೇ ಹಾಡ, ಅದೇ ತಾಳ. ಈಗ ನೋಡ್ರಿ, ಹುಡುಗರು, ಸಣ್ಣ ಸಣ್ಣ ಹುಡುಗರು ಎಷ್ಟು ನಮ್ಗೆ ನಾನಾ ಪ್ರಕಾರವಾಗಿ ನೃತ್ಯವನ್ನ ಮಾಡಿದ್ರು. ನೋಡ್ಲಿಕ್ಕೆ ಸುಂದರ ಅನಿಸ್ತದೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಆದ್ರೆ ಈ ಸಪ್ತಾಹ ರೂಪಿ ಈ ವಾಂಗ್ಮಯದ ರಚನೆ ಯಾರು ಮಾಡಿದ್ದಾರಂತಂದ್ರೆ ನಮ್ಮ ಸ್ವಂತ ಮಾತು. ಅವ್ರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದಕ್ಕೆ ನಮ್ಮ ತುಕೋಬರರಂತ ಇದ್ದಾರೆ, ಈ ಜೀವನದಲ್ಲಿ ಈ ನಿಜವಾದ ಬೇರವನ್ನ ಅಥವಾ ನಿಜವಾದ ತಪ್ಪಲವನ್ನ ಅಥವಾ ನಿಜವಾದ ಕಾಡವನ್ನ ನಮಗೆ ಕೊಟ್ಟವರೇ ಸಂತ ಮಹಾತ್ಮರು. ಅದಕ್ಕೆ ತುಕೋಬರ ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ, ಬ್ರಹ್ಮರಸ ಘೇಯ ಕಾಡ ತೇನೇ ಪೀಡಾವಾರೇ ಇಲ್ಲ, ಆದ್ರೆ ಪಥ್ಯ ನಾಮ ವಿಠೋಬ್ಬಾಚೆ ಅನೇಕ ವಾಚೆ ನಸಿವೆ. ಇಲ್ಲಿ ಏನು ಪಂಥೆ ಏನೂ ಇಲ್ಲ ಈ ಅಧ್ಯಾತ್ಮದಲ್ಲಿ. ಒಂದೇ ಪಂಥೆ ಏನಂತಂದ್ರೆ ಸದಾ ಆ ಭಗವಂತನ ಸ್ಮರಣೆ, ಸದಾ ಆ ಭಗವಂತನ ಸ್ಮರಣೆ. ಕಾಡ ಅಂದ್ರೆ ಯಾವುದು?
ಬ್ರಹ್ಮರಸ. ಆ ಪರಮಾತ್ಮನ ಧ್ಯಾನದಲ್ಲಿ ಏನು ಒಂದು ಆನಂದ ಆಗ್ತದಲ್ಲ ಅದೇ ಕಾಡಿ. ರಸ ರಸ ಆಲ ವಿಠೇವರಿ ತುಕೋಬ್ರೆ ಅಂತ ಇದ್ದಾರೆ. ರಸನ ಏರ ರಸ ವಿಠಿ ಸಾಕಷ್ಟು ಪ್ರಮಾಣ. ಇನ್ನೊಂದು ನೀವು ಮತ್ತೆ ಮಾತಾಡ್ಲಿಕ್ಕತ್ರಿ, ನಿಮಗೆ ಇನ್ನೊಂದು ವಿಷಯ ಹೇಳೋದು ಬರ್ತೇನೆ ನಾನು. ನಮ್ಮ ಕೀರ್ತನೆ ಇನ್ನು ಮುಂದೆ ಚಾಲು ಆಗ್ತಿತ್ತು, ನಿಮ್ಮ ಸಂಬಂಧ ನಾವು ಅವಸರ ಮಾಡಿ 5 ನಿಮಿಷನಾಗ ಚಾಲು ಮಾಡಿಬಿಟ್ಟಿವಿ. ಎಲ್ಲ ರಾಗ ಮಾಡಿ ಅಭಂಗಂದ ಚಾಲು ಮಾಡಬೇಕಾದ್ರೆ ಬಹಳ ಟೈಮ್ ಬೇಕು. ಅದಕ್ಕೆ ಒಂದೇ ಒಂದು ನೀವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ರಿ, ತುಕೋಬರೆಯರು ಆ ಸಂತ ಮಹಾತ್ಮರ ಶರಣರ ಸಾನ್ನಿಧ್ಯದಲ್ಲಿ ನಿಂತು ನೀವು ಯಾವ ಆಚರಣೆಯನ್ನ ಮಾಡಿದ್ರಲ್ಲ ಅದ್ರ ಒಂದಿಷ್ಟು ನಮಗೆ ಹೇಳ್ರಿ ಅಂದಾಗ ತುಕೋಬರೆಯರ್ ಅಂತ ಇದ್ದಾರೆ, ಜೀವನದಲ್ಲಿ ಏನಾದ್ರೂ ನನಗೆ ಕಲ್ಯಾಣ ಮಾಡಬೇಕು, ನನ್ನ ಉದ್ಧಾರ ಆಗ್ಬೇಕಂತಂದ್ರೆ ಅದು ಅವರ ಸಾನ್ನಿಧ್ಯದಲ್ಲಿ ಮಾತ್ರ. ಆಪನ ಸಾರಿಕೆ ಕರತಿ ತತ್ಕಾಲ್ ನಾಹಿ ಕಾಳವೇಳ ತಯಾಲಾಗಿ ತಮ್ಮಂತ ಮಾಡ್ಕೋತಾರ. ಬಹಳ ಸಜ್ಜನ, ಬಹಳ ಅಗ್ದಿ ಮಧುರ ಅಥವಾ ಸ್ವಜ್ವಳ ಪರಿಪಕ್ವ ಮನುಷ್ಯರಲ್ಲಿ ಇರತಕ್ಕಂತ ನಮ್ಮ ಶರಣರು ಸಾಮಾನ್ಯರಲ್ಲ. ಒಂದು ದೃಷ್ಟಾಂತ ಹೇಳ್ತೀನಿ, ಕಲ್ಪನೆ ಮಾಡ್ರಿ. ಎಷ್ಟು ಸಂತ ಮಹಾತ್ಮರು ಅಗದಿ ಮೃದು ಇರ್ತಾರಂತಂದ್ರೆ, ನಮ್ಮ ಜಗದ್ಗುರು ತುಕಾರಾಮ್ ಮಹಾರಾಜರ ಜೀವನ ಚರಿತ್ರದಲ್ಲಿ ಸಾಕಷ್ಟು ವಿಷಯಗಳು ಬಂದವು. ಆದರೆ ಎಷ್ಟು ತ್ರಾಸ ಬಂದ್ರು, ಎಷ್ಟು ತೊಂದರೆ ಬಂದ್ರು ಕೂಡ ಒಂದು ಕ್ಷಣ ಕೂಡ ಪರಮಾತ್ಮನ ಸ್ಮರಣೆ ಅಂತಕ್ಕಂಥದ್ದು ಬಿಟ್ಟವರಲ್ಲ ನಮ್ಮ ತುಕಾರಾಮ್ ಮಹಾರಾಜರು. ಬಸವಣ್ಣವರದು ಅದೇ ಚರಿತ್ರ. ವಿಶ್ವಮಾವಲಿ ಜ್ಞಾನೇಶ್ವರ ಮಹಾರಾಜರಂತೂ, ನೀವು ಜ್ಞಾನೇಶ್ವರ ಮಹಾರಾಜರ ನಿಮಗೆಲ್ಲರಿಗೂ ಗುರುತ್ರೆ. ಜ್ಞಾನೇಶ್ವರ ಮಹಾರಾಜರು ಆಳಂದಿ ಪುನಾದ ಹತ್ರ ಇರೋ 16 ವರ್ಷದ ಬಾಲಕರಿದ್ದಾಗ ಅವರ ತಂಗಿ 8 ವರ್ಷದಕ್ಕಿದ್ಳು. ಎಷ್ಟು? 8 ವರ್ಷದ. ಆ ತಾಯಿ ಹೆಸರು ಮುಕ್ತಾಬಾಯಿ. ಅವರು 4 ಜನ, ಸೋಪಾನ ಕಾಕ, ಮುಕ್ತಾಬಾಯಿ, ಜ್ಞಾನೋಬ್ಬರಾಯರು ಮತ್ತು ನಿವೃತ್ತಿ ಕಾಕ. 4 ಜನ ಇರಬೇಕಾದ್ರೆ ಇವತ್ತು ಅಖಂಡವಾಗಿ ಅವರ ಸ್ಮರಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಅವ್ರು ಇರಬೇಕಾದ್ರೆ ಅವರ ಜೀವನದಲ್ಲಿ ಒಂದು ತುತ್ತು ಅನ್ನಕ್ಕೂ ಫೆರಿ ಇದ್ರು. ಓಣಿ ತಿರುಗಾಡಿದ್ರು ಕೂಡ ಒಂದು ಮುಟ್ಟಿಗೆ ಭಿಕ್ಷೆಯನ್ನು ಕೂಡ ಯಾರು ಅವ್ರಿಗೆ ಹಾಕಿಲ್ಲ. ಇನ್ನೊಂದು ಕಲ್ಪನಾ ಇರ್ಲಿ, ಅಕಸ್ಮಾತ್ ಯಾರಿಗಾದ್ರೂ ಆ ಜ್ಞಾನೇಶ್ವರ ಮಹಾರಾಜರ ಸ್ಪರ್ಶ ಆದ್ರೆ ಹೋಗಿ ಸ್ನಾನ ಮಾಡ್ತಿದ್ರಂತ ಜನ. ಈ ಭಿಕ್ಷುಕನ ಮಕ್ಕಳು, ಸನ್ಯಾಸಿ ಮಕ್ಕಳು, ಅವರ ತಂದೆ ತಾಯಿಯ ಆತ್ಮಹತ್ಯೆ ಮಾಡಿದ್ದಾರೆ, ಸನ್ಯಾಸಿ ಮಕ್ಕಳನ್ನ ನಾವು ಮುಟ್ಟಿವ ಅಂತ ಹೇಳಿ ಜನ ಸ್ನಾನ ಮಾಡ್ತಿದ್ರಂತ. ಎಷ್ಟು ವಿಪರ್ಯಾಸದ! ಯಾಕಂತಂದ್ರೆ ಆಗಿನ ಕಾಲದಲ್ಲಿ 4 ದಿವಸ ಉಪವಾಸಿದಳು ಸಣ್ಣ ಬಾಲಕಿ, ಯಾರು ಮುಕ್ತಾಬಾಯಿ. ತಮ್ಮ ಅಣ್ಣನಿಗೆ ಹೇಳ್ತಾ ಇದ್ದಾಳೆ, ದಾದಾ 4 ದಿವಸ ಆಯ್ತು, ಹೊಟ್ಟೆಯಲ್ಲಿ ಅನ್ನಿಲ್ಲ, ಒಂದು ತುತ್ತು ಕೂಡ ನಾನು ಅನ್ನವನ್ನ ಸೇವನೆ ಮಾಡಿಲ್ಲ, ಎಲ್ಲಾದ್ರೂ ಹೋಗಿ ಒಂದು ತುತ್ತು ಅನ್ನವನ್ನ ತೆಗೆದುಕೊಂಡು ಬಾ ಅಂತಂದಾಗ ತಂಗಿಗೆ ಬಹಳಷ್ಟು ತೊಂದರೆ ಆಗ್ತಾ ಇದೆ, ಹಸಿದಿದ್ದಾಳಂತ ಹೇಳಿ ಪುನಃ ಜೋಳಿಗೆಯನ್ನ ಹಾಕೊಂಡು ಜ್ಞಾನೋಬ್ಬರಾಯರು ಭಿಕ್ಷಾಟನೆಯನ್ನ ಮಾಡ್ಲಿಕ್ಕೆ ಆಳಂದಿಯಲ್ಲಿ ಹೋದ್ರೆ, ಇವ್ರು ಬಂದ್ರೆ ಸಾಕು ಸನ್ಯಾಸಿ ಮಕ್ಕಳಂತ ಹೇಳಿ ಬಾಗಿಲ ಹಾಕೊಂಡು ಬಿಡ್ತಿದ್ರು ಜನ. ಯಾರು ಒಂದು ತುತ್ತು ಅನ್ನ ನೀಡ್ಲಿಲ್ಲ ಅವ್ರಿಗೆ, ಒಂದು ತುತ್ತು ಅನ್ನ ನೀಡ್ಲಿಲ್ಲ. ಜ್ಞಾನೋಬ್ಬರಾಯರು ಅಂತ ಇದ್ದಾರೆ, ಜಗತ್ತಿನ ಕಲ್ಯಾಣಕ್ಕೋಸ್ಕರ ಬಂದವರು ನಾನು, ಆದ್ರೆ ಈ ಜಗತ್ತು ನಮ್ಮನ್ನ ಸ್ವೀಕಾರ ಮಾಡ್ತಾ ಇಲ್ಲ. ಕ್ರೋಧಾವಸ್ಥೆಯಿಂದ ಜ್ಞಾನೋಬ್ಬರಾಯರು ಸಿಟ್ಟಿಗೇರಿ ಮನೆಗೆ ಬರಬೇಕಾದ್ರೆ ಒಬ್ಬ ಅಜ್ಜಿ ಒಂದೇ ಒಂದು ತುತ್ತು ಹಿಟ್ಟನ್ನು ಕೊಟ್ಟರು, ಒಂದು ಮುಟಿಗೆಯಷ್ಟು ಹಿಟ್ಟನ್ನು ಕೊಟ್ಟರು. ಅದನ್ನು ಕೂಡ ಅವರ ಕಾಕ ಅವರು ನೋಡಿ ಬಿಡ್ಲಿಲ್ಲ. ಆ ಹಿಟ್ಟನ್ನ ಕೆಳಗಡೆ ಚೆಲ್ಲಿ ಮಣ್ಣಲ್ಲಿ ಹಾಕಿ ಕಾಲಿನಿಂದ ತಿಕ್ಕಿಬಿಟ್ಟು, ನಮ್ಮನ್ನ ಏನಾದ್ರೂ ಭಿಕ್ಷೆಯನ್ನ ಬೇಡಿ ತರ್ತಾನಂತ ಹೇಳಿ ದಾರೆ ಕಾಯ್ತಾ ಕುಂತಿರ್ತಕ್ಕಂತ ಮುಕ್ತಾಬಾಯಿ ವಿಚಾರ ಮಾಡ್ತಾ ಇದ್ದಾಳೆ. ಹೊಟ್ಟೆ ಹಸುದದ, ಅನ್ನ ಬರೋದು ನೋಡ್ತಾ ಇದ್ದಾಳೆ. ಅನ್ನ ಏನಾದ್ರೂ ತಂದಿದ್ದಾನಂತಕ್ಕಂತ ಭಾವನೆಯಿಂದ ಇರ್ತಕ್ಕಂತ ನಮ್ಮ ತಾಯಿ ಅನ್ನ ಯಾವಾಗ ಮುಂದೆ ಬಂದು ಧೂಳಿಗೆಯಲ್ಲಿ ಏನು ಇಲ್ಲ ಅಂತಕ್ಕಂಥ ದೃಶ್ಯಾವಳಿ ನೋಡಿದಾಗ ಮುಕ್ತಾಬಾಯಿ ಅಂತ ಇದ್ದಾಳೆ, ದಾದಾ ನನಗ ಹಸು ಇಲ್ಲಪ್ಪ, ನೀನು ಯಾಕೆ ವಿಚಾರ ಮಾಡಬೇಡ, ನನಗ ಹಸು ಇಲ್ಲ ಅಂದು. ನೋಡ್ರಿ, ನಮ್ಮ ಹುಡುಗರಾದ್ರ ಹಂಗಂತಿದ್ವ? ನಮಗ ಹಂಗಾಗ್ತಿತ್ತ? ಮಧ್ಯಾಹ್ನದ ಪಲ್ಯ ಏನಾದ್ರೂ ಸಾಯಂಕಾಲ ಕೊಟ್ರೆ ನಮ್ಮ ಮನ್ಯಾಗ ಜಗಳ ಚಾಲು ಆಕ್ಕವು.
4 ದಿವಸ ಉಪವಾಸ ಇರ್ತಕ್ಕಂತ ಸಣ್ಣ 8 ವರ್ಷದ ಬಾಲಕಿ ಅನ್ನಗೆ ಯಾರು ಭಿಕ್ಷೆ ಕೊಟ್ಟಿಲ್ಲ ಅಂತಕ್ಕಂತ ದೃಶ್ಯ ಗುರುತಾದಾಗ ಅಣ್ಣ ನನಗೆ ಹಸು ಇಲ್ಲ ಹೊಟ್ಟೆ ತುಂಬೇದಂತ ಹೇಳಿತು. ಅನ್ನ ಜೋರಾಗಿ ಆಳ್ತಾ ಜ್ಞಾನೋಬರಾಯರು ಹೋಗಿ ತಾಟಿ ಅಂದ್ರೆ ಒಂದು ಝೋಪಡಿಯಲ್ಲಿ ಕುಂತು ತಾಟಿ ಉಗಡ ಜ್ಞಾನೇಶ್ವರ, ಯಾಕಂದ್ರೆ ಬಾಗಲನ್ನು ಹಾಕೊಂಡು ಜ್ಞಾನೇಶ್ವರ ಮಹಾರಾಜರು ಒಳಗಡೆ ಹೋಗಿ ಕುಂತಿದ್ದಾರೆ. ವಿಚಾರ ಮಾಡ್ತಾ ಇದ್ದಾರೆ, ಎಲ್ಲ ಊರೇ ಪ್ರದಕ್ಷಿಣೆ ಹಾಕಿದ್ರು ಕೂಡ ಒಂದು ತುತ್ತ ಅನ್ನವನ್ನು ನಮಗೆ ಯಾರು ನೀಡಲಿಲ್ಲ. ಎಷ್ಟು ಪಾಪವನ್ನ ನಾವು ಮಾಡಿದ್ದೀವಿ. ಅನ್ನ 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 ಅಂತ ಹೇಳಿ ಓಡಾಡ್ತಾ ಇದ್ದೀವಿ. ನಮ್ಮನ್ನ ಸ್ಪರ್ಶ ಆದ್ರೆ ಸಾಕು ಜನ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ. ಎಷ್ಟು ದುರ್ದೈವಿ ನಾವು ಆಗಿರಬಹುದು ಅಂತಕ್ಕಂತ ವಿಚಾರ ಮಾಡಿದಾಗ ಆ ಸಣ್ಣ ಬಾಲಕಿ ಓಡೋಡಿ ಹೋಗಿ ಬಾಗಲವನ್ನು ತೆಗಿತಾ ಇದ್ದಾಳೆ. ದಾದಾ, ಯೋಗಿ ಪಾವನವನಾಚ ಸಾಹ್ಯ ಅಪರಾಧ ಜಗಾಚ, ಜಗತ್ತಿನ ಅಪರಾಧವನ್ನ ಸಹನ ಮಾಡುವ ಶಕ್ತಿ ಯಾರಲ್ಲಿ ಇರ್ತದಲ್ಲ ಅವರು ಮಾತ್ರ ಸಾಧು, ಅವರು ಮಾತ್ರ ಸಂತ, ಅವರು ಮಾತ್ರ ಶರಣರು. ಯಾರು ಕೂಡ ಅವರ ವಿಚಾರವನ್ನ ಮಾಡ್ಲಿಲ್ಲ. ಆದ್ರೆ ಇನ್ನೊಂದು ನೆನಪಿಟ್ಕೋರಿ, ಮರಿಬೇಡ್ರಿ. ಅವಾಗಿನ ಕಾಲದಲ್ಲಿ ಅವರನ್ನ ಸ್ಪರ್ಶ ಮಾಡಿದ್ರೆ ಯಾರು ಸ್ನಾನ ಮಾಡಿದಾರಲ್ಲ, ಈಗಿನ ವಾತಾವರಣದಲ್ಲಿ ಆಳಂದಿಗೆ ಹೋಗ್ರಿ ನೀವು, 10 ರಿಂದ 15 ಲಕ್ಷ ಜನ ಆಷಾಢ ತಿಂಗಳಲ್ಲಿ ಅವರನ್ನ ಮುಟ್ಟಿ ಪುನೀತರಾಗಬೇಕಂತ ಹೇಳಿ 100 ದಿವಸ ನಡೀತಾ ಆಳಂದಿಗೆ ಹೋಗ್ತಾರೆ. ಇದು ಸಂತ ಮಹಾತ್ಮ ಕೀರ್ತಿ. ಅವಾಗ ಅವರನ್ನ ಯಾರು ಕೂಡ ಸ್ವೀಕಾರ ಮಾಡಲಿಲ್ಲ, ಯಾರು ಕೂಡ ಅವರನ್ನ ಸ್ವೀಕಾರ ಎಲ್ಲ ಹತ್ರ ತೆಗೆದುಕೊಳ್ಳಲಿಲ್ಲ. ಅವರನ್ನ ಸ್ಪರ್ಶ ಮಾಡಿದ್ರೆ ಸ್ನಾನ ಮಾಡಿರತಕ್ಕಂತ ನಾವು ನೀವು ಇವತ್ತಿನ ಕಾಲದಲ್ಲಿ ಅವರನ್ನ ಮುಟ್ಟಿ ಪವಿತ್ರ ಆಗ್ಬೇಕಂತ ಯಾರನ್ನ ಮುಟ್ರೆ ಈ ದೇಹ ಅಪವಿತ್ರ ಆಗ್ತಿತ್ತಲ್ಲ, ಇವತ್ತಿನ ಕಾಲದಲ್ಲಿ ಅವರನ್ನ ಮುಟ್ಟಿ ನಾವು ಪವಿತ್ರ ಆಗ್ಬೇಕಂತ ಹೋಗ್ತಾ ಇದೀವಿ. ಇದು ಸಂತ ಮಹಾತ್ಮರ ಕರ್ತೃತ್ವದಲ್ಲಿ ಇರ್ತಕ್ಕಂಥ ಒಂದು ಶಕ್ತಿ ಎಷ್ಟದಂತಂದ್ರೆ, ತುಕಾಮನೆ ತೇಚಿ ಸಂತ ಸೋಷಿ ಜಗಾಚಾಗ. ಅದಕ್ಕೆ ಒಂದೇ ಒಂದು ನಿಮಗೆ ಇನ್ನೊಂದು ಗೊತ್ತಿರ್ಲಿ, ಒಂದು ತುತ್ತು ಅನ್ನಕ್ಕೆ ಪಿರಿ ಇದ್ದವರು ಈಗ ಏನ್ ರಥ ಬರ್ತದ ಅದ ಪೂರ್ಣ ಬೆಳ್ಳಿದದ ರಥ ಅಷ್ಟೇ. ಕಲಶ್ ಶಿಖರ್ ಅಷ್ಟೇ ಅಲ್ಲ, ರಥಕ್ಕಿರ್ತಕ್ಕಂತ ಕಲಶಗಳು ಎಲ್ಲಾ ಬಂಗಾರದು. ಕಮ್ಮಿ ಕ್ವಿಂಟಲ್ ಅಲ್ಲ, 100 ಕ್ವಿಂಟಲ್ ಬಂಗಾರದ ಜ್ಞಾನೇಶ್ವರ ಮಹಾರಾಜರದ. ಒಂದು ತುತ್ತ ಅನ್ನಕ್ಕೆ ಪಿರಿ ಇದ್ದವರು ಈಗ ಕೋಟ್ಯ ಅಲ್ಲ, ಸಾವಿರಾರು ಕೋಟಿ. ಯಾಕಂತಂದ್ರೆ ತುಕಾಮನೆ ಮುಗಿಸ್ಲ್ರೆ, ತುಕಾಮನೆ ಏಕ ಮರನೇ ಚೀಸರೆ ಉತ್ತಮ ಚೀವುರೇ ಕೀರ್ತಿ ಮಾಗೆ. ಹೌದಲ್ಲ, ಅವಾಗಿನ ಕಾಲದಲ್ಲಿ ಅವರು ಎಷ್ಟು ತ್ರಾಸ ತೊಂದರೆಯನ್ನು ಸಹನ ಮಾಡಿದ್ದಾರಂತಂದ್ರೆ, ಒಂದು ತುತ್ತು ಅನ್ನಕ್ಕಾಗಿ ಓಡಾಡಿದಿರ್ತಕ್ಕಂತ ಮಹಾತ್ಮರಿಗೆ ನಾವೇ ನೀವು ಎಲ್ಲರೂ ತ್ರಾಸು ಕೊಟ್ಟು ಅಲ್ಲ, ವಿಸೋಬಾ ಖೇಚರ ಕಾಲಿನಿಂದ ಒದ್ರು ನಮ್ಮ ಜ್ಞಾನೋಬರರಂತ ಇದ್ದಾರೆ. ಏನು ನಮಗೆ ವ್ಯತ್ಯಾಸ ಬೀಳುವುದಿಲ್ಲ. ಯಾಕಂತಂದ್ರೆ ನಾವು ಬಂದಿದ್ದೇ ಯಾತಕ್ಕಾಗಿ ಅಂತಂದ್ರೆ, ಏಥೇ ಉಪಕಾರ ಸಾಠಿ ಆಲೇ ಘರಜ ವೈಕುಂಠಿ, ಇನ್ನೊಬ್ರು ಉಪಕಾರ ಮಾಡ್ಲಿಕ್ಕಾಗಿ ಬಂದಿದ್ದೀವಿ. ಅದಕ್ಕೆ ನಮ್ಮ ತುಕೋಬರರಂತ ಇದ್ದಾರೆ, ಆ ಉಪಕಾರವನ್ನ ಮಾಡ್ಲಿಕ್ಕೆ ಬಂದಿರತಕ್ಕಂತ ಸಾಧು ಸಂತ ಮಹಾತ್ಮರ ಸಾನ್ನಿಧ್ಯದಲ್ಲಿ ನಿಂತು, ಮಹಾರಾಜರೇ ನೀವೇ ನನಗೆ ಏನಾದ್ರೂ ಕಲ್ಯಾಣ ಮಾಡಬೇಕು. ಆತ ಈ ಕ್ಷಣದಲ್ಲಿ ಈ ಜೀವನನ್ನ ಕಲ್ಯಾಣ ಮಾಡ್ಲಿಲ್ಲ, ಈ ಪ್ರಪಂಚ ನನ್ನ ಕಲ್ಯಾಣ ಮಾಡ್ಲಿಲ್ಲ, ಈ ಪರಮಾತ್ಮ ಕೂಡ ನನ್ನ ಕಲ್ಯಾಣ ಮಾಡ್ಲಿಲ್ಲ. ಆತ ಈ ಶಬ್ದ ಚಕಾರಾತ್ಮಕ. ಆತ ಇನ್ನೇನಾದ್ರೂ ನನಗೆ ಕೃಪೆ ಮಾಡುವುದಾದ್ರೆ ತುಮೇ ಕೃಪಾವಂತ. ಯಾರು ಇವರು? ಸಾಧು ಸಂತ ಜೀವಲಗ ಗೋಮಟೆ ತೇ ಕರ माझे ಭಾರ ಓझे ತುಮಾಸಿ माझ गोमट ಕರ. ಇನ್ನ ಆ ಸಾಧು ಆ ಸಂತರು ಯಾರಂತಂದ್ರೆ, ಸಂಪ್ರದಾಯಬದ್ಧವಾಗಿ ನಿಮ್ಗೆಲ್ಲರಿಗೂ ಹಿರಿಯರಿಗೂ ಗುರು ಬಂಧುಗಳಿಗೆಲ್ಲರಿಗೂ ಒಂದು ಸೂಚನೆ, ನೀವು ವಾರ್ಷಿಕೋತ್ಸವ ವರ್ಷ ಮಾಡ್ರಿ, ಆದ್ರೆ ಒಂದು ಅರ್ಧ ತಾಸಾದ್ರೂ ಆಧ್ಯಾತ್ಮಿಕ ಭಜನೆ ಕೀರ್ತನೆ ಆಗಬೇಕು. ಇದು ಪಂಡರಿ ಸಂಪ್ರದಾಯದ ನೇಮದ, ಅದನ್ನು ಬಿಡಬೇಡ್ರಿ. ಈಗ ಸಂಪ್ರದಾಯದ ನೇಮಬದ್ಧವಾಗಿ ಮೊದಲೇ ಚಾಲಾಗ್ತದೆ, 1-2 ನಿಮಿಷ ಹಾಡ್ತಾರ, ಪುನಃ ಆ ಕೊನೆಯ ಸಿದ್ಧಾಂತ ಹೇಳಿ ನಾನು ಕೀರ್ತನೆ ಮಂಗಲ್ ಮಾಡ್ತೀನಿ. ಹರಿ ದೇಶ ಏನ ಪ್ರಕಟಣೆ ಐತಿ, ಈಗ ನಡ್ಬಾರ್ಕರ ಅಲ್ಲ ಈಗ ಕಡಿವಾಗೋಕ್ಕಿಂತ ಮುಂಚೆ ಅಲ್ಲ, ಅವಾಗ ಆಮೇಲೆ ಮಾಡಿರ್ಲಿ, ಇನ್ನೊಂದ್ ನಿಮಿಷ ಆಗ್ಲಿ, ಹಂಗ ನಡ್ಬಾರ್ಕ ಬರ್ಬೇಡ್ರಿ. ಒಂದು ನಿಮಿಷ ಆ ಪಕ್ವಾಜ್ ಮಾಹಿತಿ ಅದ್ರ ಎಕೋ ತೆಗೀರಿ, ಇಲ್ಲಿಕ್ರ ಅವಂಗ ಎಕೋ ಬೇಕಲ್ಲ, ಇರ್ಲಿಲ್ಲ ಇಲ್ಲಿಕ್ರ ಬೇರೆ ಮಾಹಿತಿ ಇದ್ರೆ ಕೊಡ್ರಿ. ಅದಕ್ ಬಾಯಿಗೆ ಹಾಡ್ಲಿಕ್ಕತ್ತನಲ್ಲ ಎಕೋ ಬೇಕು, ಇದು ಬಾರಿಸೋದಕ್ಕೆ ಎಕೋ ಬೇಡ, 2 ಒಂದ್ರಾಗ ಇರ್ಬೇಕು. ಅದು ಒಂದು ಕೇಬಲ್ ಮೈಕ್ ಕೊಟ್ಬಿಡ್ರಿ.
ಒಂದು ಕೇಬಲ್ ಕೊಟ್ಬಿಡ್ರಿ, ಜಲ್ದಿ ಕೊಡ್ರಿ. ಎತ್ತಿದ್ದೀರಿ ದೀತ मन पट मन उशीर करून काय आता तुम्ही कृपावंत 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 आता तुम्ही कृपा ಮಂದಿನ ಕುಂಡಿಸ್ಬೇಕಾದ್ರೆ ಏನು ಗೊತ್ತೈತೆ ನಮ್ಗೆ ಗುರ್ತೈತಿ ಹೇಳ್ರಿ ಗುರ್ತೈತ್ರಿ ಅವನಿಗೆ ಹೇಳ್ರಿ ಅನ್ನತ್ತ ಅದು ನಮಗೂ ಗೊತ್ತೈತಿ. ಆದ್ರೆ ನಮ್ಮ ಈಗ 2 ನಿಮಿಷ ಅನ್ಕೋತ ನಾ ಇನ್ನೂ ಒಂದು ನನಗೆ ಅದು ಗುರ್ತೈತ್ರಿ. ಸಾಧು ಸಂತ मध्ये से तुमते ते परामाधे मारे ये कोहेत बने मारे तुमते ते परामाधे ओ जय ಎಲ್ಲರೂ ಕೈ ಮೇಲೆ ಮಾಡಿ ಆ ಪರಮಾತ್ಮ ಧ್ಯಾನವನ್ನು ಮಾಡಿ. ಒಂದೇ ನಿಮಿಷ ಇದು ನಮಗಾಗಿಲ್ಲ, ದೇವರಿಗಾಗಿ.